ಅಂದು ದೇವರು ತನ್ನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಪ್ರತಿಯೊಂದು ಕಾರ್ಯವನ್ನು ಅನುಕೂಲ ಮಾಡುತ್ತಾನೆಂದು ನಮಗೆ ಗೊತ್ತಿದೆ. ನನ್ನ ಜೀವನದಲ್ಲಿ ಒಳ್ಳೆ ದಿನಗಳು ಅಂತ ಇದ್ದರೆ ಅದು ನನ್ನ ತಮ್ಮ ಜೊತೆ ಇದ್ದಿದ್ದ ದಿನಗಳು ಮಾತ್ರ. ಕಣ್ಬಿಡ್ಬಾರ್ದು. ಅಮರೈಟ್ ಅಮರೈಟ್ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ಪಾಪ ಅಂದ್ರೆ ನನ್ನ ತಮ್ಮನ್ನ ಅನಾಥನಾಗಿ ಬಿಟ್ಟು ಬಂದಿದ್ದು. ನಿನ್ನ ಹೆಸರೇನಪ್ಪ? ಗಣೇಶ್. ತಿನ್ನು. ಯಾಕೆ ಮನೆ ಬಿಟ್ಟು ಬಂದೆ?
ಮಕ್ಕಳೆಲ್ಲಿದ್ದಾರೆ? ಇಲ್ಲೇ ಹೊರಗಡೆ ಆಟಾಡ್ತಿರ್ಬೇಕು. ಮನೆ ನೋಡ್ಕೊಳಕ್ಕಾಗ್ದಿರೋನು ದೇಶನ್ ಹೇಗೋ ನೋಡ್ಕೊಳ್ತೀಯಾ? ಇಲ್ಲಿ ನೋಡೋ, ನಡೆದಿರೋ ವಿಷಯನ ನಾ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ ಬಂದಿಲ್ಲ. ಏನಕ್ಕೆ ಮಕ್ಕಳ ಹತ್ರ ನೀನೇ ಅಪ್ಪ ಅಂತ ಹೇಳಿ ಬೆಳೆಸಿದ್ಯೋ ನಂಗೆ ಗೊತ್ತು. ಈಗ ಏನ್ ಹೇಳ್ತಿದೀಯಾ? ಕೋರ್ಟ್ಗೆ ಹೋಗ್ತೀನಿ ನಾನು. ಇಲ್ಲಿ ನೋಡಿ, ಮಕ್ಕಳನ್ನ ಕರ್ಕೊಂಡು ಹೋಗಿ. ಆದ್ರೆ ಅದಕ್ಕಿಂತ ಮುಂಚೆ ಅವ್ರು ಹೇಳೋ ರೀತಿ ಪತ್ರಕ್ಕೆ ಸೈನ್ ಹಾಕ್ಬಿಟ್ಟು ಕರ್ಕೊಂಡು ಹೋಗಿ. ನೀನ್ ಇದ್ರಲ್ಲಿ ತಲೆ ಹಾಕ್ಬೇಡ. ನಾ ಒಂದ್ಸರಿ ಹೇಳಿದ್ರೆ ಅಷ್ಟೇ. ಏನಿದ್ರು ಕೋರ್ಟಲ್ಲಿ ನೋಡೋಣ. ಜಯ, ಗಣೇಶ್, ಇವ್ರು ಯಾರು ಗೊತ್ತಾ? ಅಕಸ್ಮಾತ್ ಆಗಿ ಬಾಲ್ ಬಿತ್ತಪ್ಪ. ಇವರೇ ನಿಮ್ಮ ನಿಜವಾದ ಅಪ್ಪ. ನಾವ್ ನಿಮ್ಮ ಅಪ್ಪ ಅಮ್ಮ ಅಲ್ಲ. ಅಪ್ಪ, ಏನು ನನ್ನ ಹೊಡೆದ್ರಪ್ಪ. ಶುರು ಮಾಡಿದ್ರಾ? ಇಲ್ಲ ಅಪ್ಪ, ತಮ್ಮಗೆ ನಿಜವಾಗ್ಲೂ ತುಂಬಾನೇ ಹೊಡೆದ್ಬಿಟ್ರು. ನೀನ್ ಸುಮ್ಮನೆ ಇದ್ದೆ, ಅವಳು ಬಂದು ಹೊಡೆದ್ಲು, ಅದೇ ತಾನೇ? ಏನ್ ನೋಡ್ತಾ ಇದ್ದೀರಾ? ಇಲ್ಲಪ್ಪ, ನಾನು ಇಲ್ಲಿ ನೋಡು, ನಿನ್ ಕತೆ ಎಲ್ಲ ಬೇಕಾಗಿಲ್ಲ. ಇವನೇನ್ ಮಾಡ್ದ ಅದನ್ನ ಹೇಳು. ಚಿಕ್ಕಮ್ಮನ ಕೆಲಸದವರು ಅಂತ ಅನ್ಬಿಟ್ಟ. ಇಲ್ ಬಂದ್ ಏನ್ ಮಾಡ್ತಾ ಇದ್ದೀರಾ ಇಬ್ರು? ಊಟ ತಣ್ಣಗಾಗ್ತಾ ಇದೆ, ನಡೀರಿ ಊಟ ಮಾಡೋಣ. ಜಯ, ತಮ್ಮನ್ನ ಕರ್ಕೊಂಡೋಗಮ್ಮ ಪುಟ್ಟಿ. ಅಮ್ಮ ಬಂದು ಊಟ ಬಡಿಸ್ತೀನಿ. ಹಾ, ನಡೀರಿ ಇಬ್ರು ಹೋಗಿ ಹೋಗಿ. ಇಲ್ ನೋಡಿ, ಮಕ್ಕಳ ಜೊತೆ ಪ್ರೀತಿಯಿಂದ ಮಾತಾಡಿ. ಯಾಕವ್ರನ್ನ ಯಾವಾಗ್ಲೂ ಬೈತೀರಾ? ಇಲ್ಲಮ್ಮ, ಅವ್ರು ಯಾವಾಗ ನೋಡಿದ್ರು. ನೀವೇನು ಹೇಳ್ಬೇಡಿ, ನಾನ್ ನಿಮ್ಮನ್ನ ನೋಡ್ಕೊಳ್ತೀನಿ. ಈಗಾಗ್ಲೇ ನಿಮ್ ತಮ್ಮನೋ ಅವ್ರ ಹೆಂಡತಿನೋ ಅವರೇ ಅಪ್ಪ ಅಮ್ಮ ಅಂತ ಸುಳ್ಳು ಹೇಳಿ ಯಾಮಾರಿಸಿ ಈ ಮಕ್ಕಳನ್ನ ಸಾಕಿದ್ದಾರೆ. ನೀವು ಹೀಗ್ ನಡ್ಕೊಂಡ್ರೆ ಹೇಗೆ? ನನ್ ತಮ್ಮ ಏನೋ ತ್ಯಾಗ ಮಾಡ್ದ. ನಮ್ ತಾತನ್ ಪೂರ್ತಿ ಆಸ್ತಿ ಹೊಡ್ಕೊಳಕಂತ ನನ್ ಮಕ್ಳನ್ನ ಇಟ್ಕೊಂಡು ಆಟ ಆಡ್ದ. ಇಲ್ ನೋಡು, ನೀನ್ ಮಕ್ಳಿಗೆ ತುಂಬಾ ಮುದ್ದು ಮಾಡ್ತಾ ಇದೀಯ. ಊರೇ ನಿನ್ನ ಮನೆ ಕೆಲ್ಸದವಳು ಮಿಲಿಟರಿ ಆಫೀಸರ್ನ ಮದುವೆ ಆದ್ಲು ಅಂದ್ರೆ ಬೇಜಾರಾಗುತ್ತಾ? ನಮ್ಮ ಮಕ್ಕಳದನ್ನ ಹೇಳಿದ್ರು ನನಗ್ ಬೇಜಾರಾಗಲ್ಲ. ನನ್ನ ಹೊಟ್ಟೆಲ್ ಹುಟ್ಟಿದ್ರೆ ಮಾತ್ರ ಮಕ್ಕಳ? ಅವ್ರು ಯಾವತ್ತಿದ್ರು ನನಗೂ ಮಕ್ಕಳೇ ರೀ.
ಏನು ನನ್ನ ಬಗ್ಗೆನೇ ನಿಮ್ಮ ಅಪ್ಪನ ಹತ್ರ ಚಾಡಿ ಹೇಳ್ತೀರಾ? ನೀವೇನ್ ಹೇಳಿದ್ರು ಅವರು ನಂಬೋದಿಲ್ಲ. ಈ ವಯಸ್ಸಲ್ಲೇ ನನ್ನನ್ನ ನಿಮ್ಮ ಅಪ್ಪನಿಂದ ದೂರ ಮಾಡಕ್ ನೋಡ್ತೀರಲ್ಲ? ದೊಡ್ಡವರಾದ್ರೆ ಇನ್ನೇನೇನ್ ಮಾಡ್ತೀರಾ? ಇಬ್ರು ಇವತ್ ರಾತ್ರಿ ಉಪವಾಸ ಮಲ್ಗಿ, ಆವಾಗಾದ್ರೂ ನಿಮಗೆ ಬುದ್ಧಿ ಬರತ್ತಾ ನೋಡ್ತೀನಿ. ನನ್ನ ಕೆಲ್ಸದವಳು ಅಂತ ತಿಳ್ಕೊಂಡಿದ್ದೀರಲ್ಲ? ತಿಂದು ತಟ್ಟೆ ಇಡ್ತೀನಿ, ತೊಳೆದು ಬಿಟ್ಟು ಹೋಗಿ ಮಲ್ಕೋಬೇಕು. ಅಮ್ಮ, ಏನಾಯ್ತು? ಮಲ್ಕೋ, ನಾ ಇದ್ದೀನಿ, ಆರಾಮಾಗಿ ಮಲ್ಕೋ. ಏನ್ರಿ? ಅವರು ಕೆಲ್ಸದವ್ರಲ್ಲ, ಇನ್ ಮುಂದೆ ನಮ್ ಚಿಕ್ಕಮ್ಮ. ನಾನ್ ಚಿಕ್ಕಮ್ಮ ಅಂತ ಕರೆಯಲ್ಲ. ಏ, ನಾ ಹೇಳೋದನ್ ಕೇಳೋ. ಏ, ಹೀಗೆಲ್ಲ ಮಾತಾಡ್ಬಾರ್ದು ಕಣೋ. ಅವ್ರು ಕೇಳಿಸ್ಕೊಂಡ್ರೆ ನಮ್ಮನ್ ಸುಮ್ಮನೆ ಬಿಡಲ್ಲ. ಮಂಡಿ ಊರ. ಏಯ್, ಆ ಸೈಕಲ್ ತಗೊಂಡ್ ಬಾರೆ. ಚಿಕ್ಕಮ್ಮ, ಬೇಡ ಚಿಕ್ಕಮ್ಮ, ಅವ್ನು ಇನ್ ಮುಂದೆ ಹೀಗೆ ಮಾತಾಡಲ್ಲ. ಏಯ್, ಹೋಗ್ ತಗೊಂಬ, ಹೋಗು. ಅವನ ಬದಲು ನಾನು ಸೈಕಲ್ ಹಿಡ್ಕೊಂಡು ನಿಂತ್ಕೊಳ್ತೀನಿ ಚಿಕ್ಕಮ್ಮ. ಅವನನ್ನ ಬಿಟ್ಬಿಡಿ ಚಿಕ್ಕಮ್ಮ. ಏನು ಅಕ್ರೇನಾ? ಛೀ, ಹೋಗ್ ನಿನ್ ಕೆಲ್ಸ ನೋಡೆ.
ನನ್ ಮುದ್ದು ಅಲ್ವಾ? ನಿನ್ನೆ ನೋಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನನ್ನ ಹೆಂಡತಿ ಜೀವಂತವಾಗಿದ್ರು ಇವ್ರನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇರ್ಲಿಲ್ಲ ಅನ್ಸುತ್ತೆ. ಏನ್ ಮಾಡಿ ಏನ್ ಪ್ರಯೋಜನ? ನನ್ನ ಚಿಕ್ಕಮ್ಮ ಅಂತ ಕರೆಯಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದೇ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಈಗ ಹೇಳು, ಇಬ್ರನ್ನು ಒದ್ದಾಕ್ಬಿಡ್ತೀನಿ. ಸುಮ್ನೆ ಇರ್ತೀರಾ? ಪಾಪ ಜಯ ಆಟ ಆಡಕ್ ಹೋಗ್ತೀನಿ ಅಂತ ಹೇಳಿ ಎಲ್ಲೋ ಬಿದ್ದು ತಲೆಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದಾಳೆ. ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ ರೀ. ಅವಳಿಗೆ ಔಷಧಿ ಹಾಕಿ ಬ್ಯಾಂಡೇಜ್ ಕಟ್ಟಕ್ಕೆ ನಾ ಪಟ್ಟ ಕಷ್ಟ ನನಗೆ ಗೊತ್ತು. ಬರೋ ನನ್ ಮುದ್ದು, ಬಾ ಹೋಣ ಬಾ ಬಾ. ಏನೋ ಚಿಕ್ಕಮ್ಮ ಹೊಡೆದ್ಬಿಟ್ಲಾ? ಹಾಗೆ ತಾನೆ? ತಲೆಗೇಟ್ ಬಿದ್ದಿದ್ದಕ್ಕೂ ಅವಳೇ ಕಾರಣ ಅಲ್ಲ? ನಿಮಗೇನು ಗೊತ್ತಿಲ್ಲ ಅಪ್ಪ. ಚಿಕ್ಕಮ್ಮ ನಮ್ಮಿಬ್ಬರಿಗೂ ತುಂಬಾನೇ ಹಿಂಸೆ ಕೊಡ್ತಾ ಇದ್ದಾರೆ ಅಪ್ಪ. ನೀವಿಲ್ದೇ ಇರ್ಬೇಕಾದ್ರೆ ದಿನಾನು ಹೊಡಿತಾರೆ ಅಪ್ಪ. ಮುಚ್ಚು ಸಾಕು. ಸುಮ್ನಿರಲ್ಲ ಅಪ್ಪ. ನೀವ್ ಬೇಕಂದ್ರೆ ಚಿಕ್ಕಮ್ಮನ್ನೇ ಕೇಳಿ. ನಾನ್ ನಿಜಾನೇ ಹೇಳ್ತಿರೋದು. ಅಷ್ಟು ಕೊಬ್ಬ ನಿಂಗೆ? ಮರ್ಯಾದೆಯಿಂದ ಹೊರಗೋಗು, ಇಲ್ಲ ನಾನೇ ಹೊಡೆದು ಬಿಡ್ತೀನಿ. ಅಪ್ಪ ಪ್ಲೀಸ್ ಅಪ್ಪ, ಸ್ವಲ್ಪ ಹೇಳೋದನ್ ಕೇಳಿಪ್ಪ. ದಿನಾನು ಹೊಡಿತಾರೆ ಅಪ್ಪ. ನಾವ್ ಸರಿಯಾಗಿ ಊಟನೂ ಮಾಡ್ತಿಲ್ಲ. ನಮ್ ಕೈಲಿ ತಡಿಯೋಕ್ ಆಗ್ತಿಲ್ಲ ಅಪ್ಪ. ದಯವಿಟ್ಟು ನಾವ್ ಹೇಳೋದನ್ ಸ್ವಲ್ಪ ಕೇಳಿ. ಏನ್ ಅಷ್ಟೊಂದು ಮಾತಾಡ್ತಾ ಇದ್ಯಾ? ಹೋಗಾಚೆ. ನಿನ್ ದಿನ ಇದೇ ಗೋಳಾಯ್ತು. ಹೋಗೋ. ಈ ಸಲ ಎಷ್ಟು ತಿಂಗಳಾಗುತ್ತೆ ರೀ? 6 ತಿಂಗಳಾಗುತ್ತೆ. ಮಕ್ಕಳಲ್ಲಿ ನಿಮಗ್ ಲೇಟ್ ಆದ್ರೆ ನೀವು ಹೊರಡಿ. ಪಾಪ ಜಯ ಚೆನ್ನಾಗಿ ಮಲ್ಗ್ಬಿಟ್ಟಿದ್ದಾಳೆ. ರಾತ್ರಿ ನೀವು ಅವಳನ್ನ ಹಾಗೆ ಮಾಡಬಾರ್ದಾಗಿತ್ತು. ಅವಳು ಎದ್ರೆ ನಾನು ಅವಳಿಗೆ ಸಮಾಧಾನ ಮಾಡ್ತೀನಿ. ನೀವು ಹೊರಡಿ. ಹೇಯ್, ಅಪ್ಪ ಊರಿಗೆ ಹೋಗ್ತಾ ಇದ್ದಾರೆ. ಟಾಟಾ. ಟಾಟಾ ಮಾಡೋ. ಬರ್ತೀನಿ. ಟಾಟಾ. ಬರ್ಲಾ? ಸರಿ ರೀ.
ಗಣೇಶ್, ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸರಿಯಾಗಿ ಓದಿ ಚೆನ್ನಾಗಿರ್ಬೇಕು. ಚಿಕ್ಕಮ್ಮಂಗೆ ತೊಂದರೆ ಕೊಡ್ಬೇಡ. ಹ್ಮ್ ಹ್ಮ್. ಯಾಕೋ ಸ್ಕೂಲ್ ಲೇಟ್ ಆಯ್ತು, ಬರಕ್ಕಿಲ್ವಾ? ಅವನ್ ಇನ್ಮೇಲೆ ಸ್ಕೂಲ್ಗೆ ಬರೋದಿಲ್ಲ, ನೀವು ಹೊರಡಿ. ಯಾಕೋ ನಿಂತಿದ್ದೀರಾ? ಹೋಗ್ರಿ ಅಂತ ಹೇಳಿಲ್ವಾ? ಅವನ್ ಇನ್ಮೇಲೆ ಓದಕ್ ಬರೋದಿಲ್ಲ. ಬಂದ್ರು ಏಯ್, ಎಲ್ಗೋ ಹೋಗ್ತಿದ್ಯಾ? ನಿಮ್ಮ ಅಕ್ಕ ಇಲ್ಲ, ರಾತ್ರಿನೇ ಮನೆ ಬಿಟ್ಟು ಓಡೋಗಿದ್ದಾಳೆ. ಯಾವ ರೋಡು, ಯಾವ ಬಸ್ ಸ್ಟಾಪು, ಭಿಕ್ಷೆ ಎತ್ತಾ ಇರ್ತಾಳೆ. ನೀನು ಹೋಗಿತ್ತು. ಏನೋ ಗುರಾಯಿಸ್ತೀಯಾ? ಇನ್ಮೇಲೆ ನಿಮ್ಮ ಅಕ್ಕನ ಕೆಲ್ಸನೂ ಸೇರಿಸಿ ಮಾಡು. ಆಗ್ಲೇ ನಿನಗೆ 3 ಹೊತ್ತು ಊಟ. ಅದು ಯಾವಾಗ ಗೊತ್ತಾ? ಚಿಕ್ಕಮ್ಮ ಅಂತ ನನ್ನ ಕರೆದಾಗ. ಹೋಗೋ. ಇದುವೇ ಬಾಳು ದಿನವೂ ಗೋಳು ಬಿಡು ನೀನು ನಿನ್ನ ಅಡು. ಇದುವೇ ಬಾಳು ದಿನವೂ ಗೋಳು ಬಿಡು ನೀನು ನಿನ್ನ ಅಡು. ಮಡಿಲ ಮೇಲೆ ನಿಧಿಯೂ ಇಹುದು ಬಂದೇ ಬರುವುದು ಬೆಳಕು, ಬಂದೇ ಬರುವುದು ಬೆಳಕು. ಇದುವೇ ಬಾಳು ದಿನವೂ ಗೋಳು ಬಿಡು ನೀನು ನಿನ್ನ ಅಡುಗು. ಹುಟ್ಟುವನೇ ಸರನೇ ಸಹಿಸು ಕಷ್ಟಗಳ ಹುಟ್ಟುವನೇ ಸರನೇ ಸಹಿಸು ಕಷ್ಟಗಳ. ಈ ಕಂಪನಿ ಮುಂದೆ ನಿನ್ನ ಸಾಧನೆಗೆ ಸ್ಫೂರ್ತಿಯಾಗುವುದು. ನಿನ್ನ ಎದೆಯ ಬೆಂಕಿಯ ಬಿಸಿಯುಸಿರು ಬಿರುಗಾಳಿಯಾಗುವುದು. ನಿನ್ನ ಹೊಡೆಯ ಬಂದ ಚಾವಟಿಯೂ ಆಗುವುದು ಹೂವಿನ ಮಾಲೆಯು, ಹೂವಿನ ಮಾಲೆಯು. ಇದುವೇ ಬಾಳು ದಿನವೂ ಗೋಳು ಬಿಡು ನಿನ್ನ ಅಡು. ಇದುವೇ ಬಾಳು ದಿನವೂ ಗೋಳು ಬಿಡು ನೀನು ನಿನ್ನ ಅಡುಗು. ಮಡಿಲ ಮೇಲೆ ನಿಧಿಯೂ ಇಹುದು ಬಂದೇ ಬರುವುದು ಬೆಳಕು, ಬಂದೇ ಬರುವುದು ಬೆಳಕು. ಮನೆ ಬಿಟ್ಟು ಓಡಿ ಬಂದ ಅರ್ಧಕ್ಕರ್ಧ ಮಕ್ಕಳು ಚಿಕ್ಕಮ್ಮ ತೊಂದರೆ, ಅಪ್ಪ ಸರಿ ಇಲ್ಲ ಅಂತಾನೆ ಬರ್ತಾರೆ. ನಾನು ಮೊದಲು ಅದನ್ನು ನಂಬಿರಲಿಲ್ಲ. ಆದರೆ ಅವನು ಹೇಳಿದ್ದನ್ನು ಕೇಳಿ ಮನಸ್ಸಿಗೆ ತುಂಬ ಕಷ್ಟ ಆಯಿತು ಕಣಮ್ಮ. ಕಳ್ತನ ಮಾಡದೆ ದುಡಿದು ತಿನ್ನಬೇಕು ಅನ್ನೋ ಮನಸ್ಸು ಮಾಡ್ದ ನೋಡು, ಅದರಲ್ಲೇ ಅವನ ನಿಯತ್ ಗೊತ್ತಾಯಿತು. ಊಟದಲ್ಲಿ ಕೈ ಇಡೋ ಪ್ರತಿಯೊಂದು ದಿನಾನು ನಿನ್ನನ್ನು ನೆನೆಸ್ಕೊಂಡು ಒಂದು ಹನಿ ಕಣ್ಣೀರು ಹಾಕ್ದ ನೋಡು, ಅದರಲ್ಲೇ ನಿನ್ನ ಮೇಲಿನ ಪ್ರೀತಿ ಗೊತ್ತಾಯಿತು.
ಸಂಪಾದನೆ ಮಾಡಿದ ಹಣದಲ್ಲೇ ಓದಬೇಕು ಅನ್ನೋ ಆಸೆ ಪಟ್ಟ ನೋಡು. ಅದರಲ್ಲೇ ಅವನ ಗುರಿ ಏನಂತ ಗೊತ್ತಾಯ್ತಮ್ಮ. ಅದಕ್ಕೆ ಇನ್ನೂ ಸ್ವಲ್ಪ ಹಣ ಕೊಟ್ಟು ಚೆನ್ನಾಗಿ ಓದಿ ದೊಡ್ಡವನಾಗು ಅಂತ ನಾನೇ ಅವನನ್ನ ಕಳಿಸ್ಬಿಟ್ಟೆ. ಅವನು ಓದೋದನ್ನ ಬಿಟ್ಟು ಅದೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದ. ಅದಾದ ನಂತರ ಅವನು ನಾನು ನೋಡಿಲ್ಲಮ್ಮ. ಭಯ ಪಡಬೇಡ, ದೇವರು ನಿನ್ನನ್ನು ನಿನ್ನ ತಮ್ಮನನ್ನ ಬೇಗನೆ ಸೇರಿಸ್ತಾರೆ. ಆ ನಂಬಿಕೆ ದಿನೇ ದಿನೇ ಕಮ್ಮಿ ಆಗ್ತಿದೆ. ಸಂದೇಹ ಬರುವಾಗ ನಂಬಿಕೆ ಕಡಿಮೆ ಆಗುತ್ತೆ. ನಿನಗೆ ನಂಬಿಕೆ ಇದೆ ಅನ್ನೋದಾದ್ರೆ ದೇವರ ಮೇಲೆ ಸಂದೇಹ ಇರಬಾರದು. ಎಲ್ಲಾನು ಅನುಭವಿಸಿ ತಿಳ್ಕೋಬೇಕು ಅಂದ್ರೆ ದೇವರೇ ನೀನು ಏಕೆ ಅಂತ ಪ್ರಶ್ನೆ ಕೇಳ್ಬಿಟ್ಟು ಆ ಅನುಭವನೇ ನಾನು ಅಂತ ದೇವರೇ ಹೇಳಿರೋದನ್ನ ಕನಕದಾಸರು ಹೇಳಿದ್ದಾರೆ. ಆ ದೇವರನ್ನ ನಾನು ನಂಬ್ತೀನಿ, ನೀನು ನಂಬು. ಎಲ್ಲದಕ್ಕೂ ಮುಕ್ತಾಯ ಅವರು ಚೆನ್ನಾಗೇ ಇಟ್ಟಿರ್ತಾರೆ. ಏವ ಮಾತು ಕೇಳಿ ಆದ ಹಣ್ಣು ಮಾತ್ರ ತಿಂದ, ಆದ್ರೆ ನಿಮ್ಮಪ್ಪ ಮರನೇ ನುಂಗುಬಿಟ್ಟ. ಆ ಥರ ಗಂಡಸರುಗಳಿಂದ ಎಲ್ಲರಿಗೂ ಕಷ್ಟ. ನೀವು ಚಿಕ್ಕ ವಯಸ್ಸಲ್ಲೇ ಅನುಭವಿಸಿದ್ದೀರಾ. ಭಯ ಪಡಬೇಡ, ಎಲ್ಲೇ ಇದ್ರು ನಿನ್ನ ತಮ್ಮನ್ನ ದೇವರು ಕೈ ಬಿಟ್ಟಿರೋದಿಲ್ಲ. ನೀವು ಕ್ರಿಸ್ತರ ಅಣ್ಣ? ನಾನು ಹಂಗೆ ಹೇಳ್ಕೊಳ್ಳೋದಿಲ್ಲಮ್ಮ. ಕ್ರಿಸ್ತರು ಅವರು ಅಂತ ಹೇಳೋದಕ್ಕೆ ಕ್ರಿಸ್ತರು ಅಂತ ಕರೀತಾರೆ. ನಮ್ಮನ್ನ ನೋಡಿ ಈ ಜಗತ್ತು ಆ ರೀತಿ ಅನ್ಬೇಕು ಅನ್ನೋನು ನಾನು ಆ ನಂಬಿಕೆನಲ್ಲೇ ಬಾಳ್ತಾ ಇದ್ದೀನಿ. ನಾನು ಹೋಗಿ ಬರ್ತೀನಿ. ನಂಬಿಕೆ ಇಟ್ಟು ಹೋಗಮ್ಮ. 5 ವರ್ಷಕ್ಕೊಮ್ಮೆ ಅವನನ್ನು ಹುಡ್ಕೊಂಡು ಇಂಡಿಯಾಗೆ ಬರ್ತೀನಿ. ಈಗ್ಲಾದ್ರೂ ಸಿಗ್ಬೋದೇನೋ ಅಂತ ಯಾವಾಗಲೂ ಅನುಮಾನದಿಂದಾನೇ ಬರ್ತೀನಿ. ಆದರೆ ಈಗ ನಂಬಿಕೆ ಇಟ್ಟು ಹೋಗ್ತೀನಿ. ತುಂಬ ಉಪಕಾರ ಆಯಿತು. ಇಷ್ಟು ವರ್ಷ ಯಾಕೆ ಅವನ್ನ ಹುಡುಕ್ದೆ ಬಿಟ್ಬಿಟ್ರಿ? ನಾನು ಮನೆ ಬಿಟ್ಟು ಓಡ್ ಹೋದವಳೆ. ನಾನು ವಾಪಸ್ ಬರೋದಕ್ಕೆ ಇಷ್ಟು ವರ್ಷ ಆಯಿತು. ನಾನು ಇಂಡಿಯಾದಲ್ಲೇ ಇಲ್ಲ. ಗಣೇಶ ಪಟ್ಟಿರೋ ಕಷ್ಟದ ಮುಂದೆ ನನ್ನ ಕಷ್ಟ ದೊಡ್ಡದಲ್ಲ ಅಂತ ನನಗೀಗ ಗೊತ್ತಾಗ್ತಿದೆ. 3ನೇ ಬಾರಿ ಅವನನ್ನು ಹುಡ್ಕೊಂಡು ಇಂಡಿಯಾಗೆ ಬಂದಿದ್ದೀನಿ. ನೀವು ಕೊನೆ ಬಾರಿ ಗಣೇಶನ ಎಲ್ಲಿ ನೋಡಿದ್ರಿ ಟೀಚರ್? ಸ್ಕೂಲ್ ಬಿಟ್ಟು 3 ವರ್ಷ ಆದ್ಮೇಲೆ ನನ್ನ ನೋಡಕ್ಕೆ ಅಂತ ಬಂದ. ಅವನು ಅನುಭವಿಸಿದ ನೋವನ್ನ ಕೇಳಿ ನನಗೂ ಬೇಜಾರಾಯ್ತು. ಅವನ ಓದಿನ ಬಗ್ಗೆ ಇಟ್ಟಿರೋ ಕಾಳಜಿ ನೋಡಿ ತುಂಬಾ ಖುಷಿ ಆಯ್ತು. 2 ರಸ್ತೆಗಳು ಕೂಡುವಲ್ಲಿ ನಿಂತು ನೋಡಿರಿ, ಒಳ್ಳೆಯ ರಸ್ತೆ ಎಲ್ಲಿದೆ ಎಂದು ಕೇಳಿರಿ, ಆ ರಸ್ತೆಯನ್ನು ಹಿಡಿದು ನಡೆಯಿರಿ. ಹಾಗೆ ಮಾಡಿದರೆ ನಿಮಗೆ ವಿಶ್ರಾಂತಿ ಸಿಗುವುದು ಎಂದು ಕರ್ತರು ಹೇಳಿದ್ದಾರೆ. ಮಹೇಶ್, ನಾನು ಗೊತ್ತಾಗಿಲ್ಲ? ನಾನು ಕಣ ಗಣೇಶ್. ಸ್ಕೂಲಲ್ಲಿ ಒಟ್ಟಾಗಿ ಓದ್ತಾ ಇದ್ವಿ. ಎಲ್ಲಿ ಹೋಗ್ಬಿಟ್ಟಿದ್ಯೋ? ಇಷ್ಟು ದಿನ ಎಲ್ಲಿದ್ದೆ? ಬಾರೋ ಗಣೇಶ್, ಒಳಗಡೆ ಬಾ. ಅಮ್ಮ, ಗಣೇಶ್ ಅಮ್ಮ, ನನ್ನ ಫ್ರೆಂಡು, ನನ್ನ ಜೊತೆ ಓದ್ತಿದ್ನಲ್ಲ, ಅವರಪ್ಪ ಮಿಲಿಟರಿಯಲ್ಲಿದ್ರಲ್ಲ. ಪಾಪ ಅಮ್ಮ, ಮನೆ ಬಿಟ್ಟು ಹೋದ್ಮೇಲೆ ಓದೆಲ್ಲ ಬಿಟ್ಬಿಟ್ಟು ಮಾರ್ಕೆಟ್ನಲ್ಲಿ ಕೆಲಸ ಮಾಡಿದಾನಮ್ಮ. ಇನ್ ಮುಂದೆ ನನ್ನ ಜೊತೆನೇ ಇರು ಅಂತ ಕರ್ಕೊಂಡ್ ಬಂದೆ. ಇಲ್ಲೇ ಇರೋ ಹೀಟರ್ ಹಾಕಿ ಬರ್ತೀನಿ. ಮೊದ್ಲು ಸ್ನಾನ ಮಾಡು. ನಾನು ಹಾಕೊಳ್ದೆ ಇರೋ ಡ್ರೆಸ್ ಎಲ್ಲ ಇದೆ, ಅದನ್ನ ಕೊಡ್ತೀನಿ ಬಾ. ಸರಿ. ನಿಮ್ ಮನೆಗ್ ತಿರುಗಿ ನೀನ್ ಹೋಗ್ಲಿಲ್ವೇನಪ್ಪ? ಹೇಗೆ ಹೋಗ್ತಾನೆ? ಅವನೇ ಓಡಿ ಹೋಗಿದ್ದು, ಅವನೇ ವಾಪಸ್ ಬಂದಿದ್ದು. ಆರ್ತಿ ಎತ್ತಿ ಬರ್ ಮಾಡ್ಕೋತಾರ? ಈಗ ಏನ್ರಿ ಮಾಡೋದು? ಒಬ್ನೇ ಮಗ ಅಂತ ಮುದ್ದು ಮಾಡಿದ್ಯಲ್ಲ, ಅದಕ್ಕೆ ಈಗ ಅವನು ಮನಸ್ಸು ಬಂದಾಗ ಮಾಡ್ತಾ ಇದ್ದಾನೆ.
ಸಾಕು ಬಿಡ್ರಿ, 2 ದಿನ ಇಲ್ಲೇ ಇರ್ಲಿ. ಮಹೇಶಂಗ್ ಹೇಳಿ ಆಮೇಲೆ ಕಳ್ಸಿದ್ರಾಯ್ತು. ನಾ ಏನ್ ಹೇಳ್ತೇನೆ ಅಂದ್ರೆ, ಹೇಗೂ ಕೆಲಸದವನ್ ಬಿಟ್ಟು ಹೋದ, ಕೈ ನೋವು ಕಾಲು ನೋವು ಅಂತ ಒದ್ದಾಡ್ತಾ ಇರ್ತೀಯ. 2 ದಿನ ಕೆಲಸ ಮಾಡಿಸ್ಕೋ, ಆಮೇಲೆ ಅವನೇ ಬಿಟ್ಟು ಹೋಗ್ತಾನ ಅಥವಾ ನಾವೇ ಕಳ್ಸೋದ ನೋಡೋಣ. ಇದುವೇ ಬಾಳು ದಿನವೂ ಗೋಳು ಬಿಡು ನೀನು ನಿನ್ನ ಅಳುಕು, ಮಡಿಲ ಮೇಲೆ ನಿಧಿಯೂ ಇಹುದು, ಬಂದೇ ಬರುವುದು ಬೆಳಕು, ಬಂದೇ ಬರುವುದು ಬೆಳಕು. ಎಲ್ಲ ಸರಿ, ಆದ್ರೆ ಇನ್ ಮುಂದೆ ಸ್ಕೂಲಿಗೆ ಸೇರಿ ಓದಕ್ಕಾಗಲ್ವಲ್ಲ ಗಣೇಶ್? ಇಲ್ಲ ಟೀಚರ್, ಗಣೇಶ್ ಚೆನ್ನಾಗಿ ಓದ್ತಾನೆ. ನಿಮ್ಗೆ ಗೊತ್ತಲ್ವಾ, ನಮ್ಮ ಅಪ್ಪ ಅಮ್ಮ ಕೂಡ ಸರಿ ಅಂತ ಹೇಳಿದ್ರು. ನಮ್ಮನೇಲೆ ಇವನು ಉಳ್ಕೊಳ್ತಾನೆ. 3 ವರ್ಷ ಸ್ಕೂಲ್ಗೆ ಬಂದಿಲ್ಲ, ಈಗ ಯಾವ ಕ್ಲಾಸಿಗೆ ಸೇರಿ ಓದ್ತಾನೆ ಹೇಳು? ಈಗ ಅವನ್ಗೆ 3 ವರ್ಷ ಜಾಸ್ತಿ ಆಗಿದೆ. ಈಗೇನು ಮಾಡಕ್ಕಾಗಲ್ವಾ ಟೀಚರ್? ಕೂಲಿ ಕೆಲಸ ಮಾಡಿ ಮಾರ್ಕೆಟಲ್ಲಿ ಮೂಟೆ ಎಲ್ಲ ಹೊತ್ತು ಓದ್ಗಂತಾನೆ ದುಡ್ಡೆತ್ತಿಟ್ಟಿದ್ದೀನಿ ಟೀಚರ್. ಯಾವುದಾದ್ರೂ ಒಂದು ಸ್ಕೂಲ್ಗೆ ಸೇರಿಸಿ ಟೀಚರ್. ನಾ ಹೇಳೋದ್ ಕೇಳು, ಇಂದಿರಾ ಗಾಂಧಿ ಸ್ಕೂಲ್ ಆಫ್ ಎಜುಕೇಶನ್ ಅಂತ ಇದೆ. ನೀನ್ ಈಗ್ಲೂ ಬೇಕಾದ್ರೆ ಅಲ್ಲಿ ಹೋಗಿ ಸೇರ್ಕೋಬಹುದು. ನಾನ್ ಬೇಕಾದ್ರೆ ನಿನ್ಗೆ TC ಕೊಡಿಸ್ತೀನಿ. ಏನೋ ನೀನ್ ಈ ತರ ಎಲ್ಲ ಕೆಲಸ ಮಾಡ್ತಿದೀಯಾ? ಎಲ್ಲ ನಮ್ಮಮ್ಮ ಮಾಡ್ತಾರೆ ಬಾ. ಅದಲ್ವಾ ಮಹೇಶ್, ಪಾಪ ಆಂಟಿ ಕಷ್ಟಪಡ್ತಾರಲ್ವಾ. ನೀನು ಹೋಗು, ನಾನು ಕೆಲಸ ಮುಗಿಸ್ಕೊಂಬರ್ತೀನಿ. ಈಗಲೇ ಟೈಮ್ ಆಗೋಯ್ತೋ. ನಮ್ಮ ಟೀಚರ್ ಹೇಳಿದ ಜಾಗಕ್ಕೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ತರಬೇಕು. ಬಾ. ಏನ್ ಮರಿ, ಸ್ಕೂಲಿಗೆ ಸೇರ್ಕೊಂಡ್ಯಾ? ಕೆಲಸ ಎಲ್ಲ ಮುಗಿಸ್ಬಿಟ್ಟೆ ಆಂಟಿ. ಇವತ್ತೇನೋ ಮುಗಿಸ್ದೆ, ನಾಳೆಯಿಂದನೂ ಹಂಗೆ ಮಾಡಕ್ಕಾಗತ್ತಾ? ಇಲ್ಲಿ ನೋಡಪ್ಪ, ಇನ್ಮೇಲೆ ನಿನಗೆ ಓದೆಲ್ಲ ಬರೋಲ್ಲ. ಕೆಲಸ ಮಾಡಿ ದುಡ್ಡು ನೋಡಿದ್ಯಲ್ಲ, ಇನ್ಮೇಲೆ ಅದನ್ನೇ ಮಾಡೋದು ನೀನು. ಓದೋದು ಬಿಟ್ಟು ಇನ್ಮೇಲೆ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೋ. ನೀನ್ ಇಲ್ಲೇ ಇರಬಹುದು, ನಾವೇನು ಹೇಳಲ್ಲ. ನಮ್ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಮಹೇಶಂಗ್ ಸಹಾಯಕ್ಕೆ ಅಂತ ಇದ್ಬಿಡು. ಅದೆಲ್ಲ ನಡೆಯಲ್ಲ ಕಣೆ. ಇರೋಕ್ ಜಾಗ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋಕೆ ಬೇಕಾದಷ್ಟು ಕಂಪನಿಗಳಿದಾವೆ, ಅಲ್ಲಿ ಹೋಗಿರೋದಷ್ಟೇ. ನೀನು ಓದೋದಕ್ಕೆ ಕಾಸೆಲ್ಲ ಕೊಟ್ಟು ಮನೆಯಲ್ಲಿ ಇಟ್ಕೊಳ್ಳೋಕೆ ನಮ್ಮ ಕೈಲಿ ಆಗಲ್ಲಪ್ಪ. ಇಲ್ಲ ಅಂಕಲ್, ನಾನು ರಾತ್ರಿಲೂ ಕೂಡ ಎಲ್ಲಾದ್ರೂ ಕೆಲಸ ಮಾಡಿ ನಾನು ಓದೋ ಖರ್ಚು ನೋಡ್ಕೊತೀನಿ. ನೀನು ಕೆಲ್ಸಾನೇ ಮಾಡ್ತೀಯೋ ಅಥವಾ ಓದ್ತೀಯೋ, ನಮ್ ಹಣೆ ಬರದಲ್ಲಿ ಏನಿರುತ್ತೋ ಅದೇ ಆಗೋದು. ನೀನು ಬೇರೆ ಕಡೆ ಎಲ್ಲಾದ್ರೂ ಇರು, ಅದು ನಿನಗೂ ಒಳ್ಳೇದು, ನಮಗೂ ಒಳ್ಳೇದು. ಮಹೇಶ್, ನನ್ನ ಕ್ಷಮಿಸ್ಬಿಡೋ. ನಾನು ಬೇರೆ ಕಡೆ ಎಲ್ಲಾದ್ರೂ ಉಳ್ಕೊಂತೀನೋ. ಅಂಕಲ್ ಆಂಟಿ ಹೋಗ್ಲೇಬಾರ್ದು ಅಂತ ಹೇಳಿದ್ರು. ನಾನೇ ಕಡಾಖಂಡಿತವಾಗಿ ಆಗಲ್ಲ ಅಂತ ಹೇಳಿದೆ. ನಿಮ್ಮ ಅಪ್ಪ ಅಮ್ಮಂಗೆ ನನ್ನ ತಪ್ಪಾಗಿ ತಿಳ್ಕೊಂಬೇಡಿ ಅಂತ ಹೇಳು, ಬೇಜಾರು ಮಾಡ್ಕೊಂಬೇಡ. ನನ್ಗೆಲ್ಲ ಗೊತ್ತು ಕಣೋ. ನಮ್ಮ ಅಪ್ಪ ಅಮ್ಮನೇ ನಿನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ರು. ನೀನೇ ನನ್ನ ಕ್ಷಮಿಸ್ಬೇಕು. ಏಯ್, ನೀನೇನೋ ಮಾಡ್ತೀಯಾ? ನಂಗೆಲ್ಲ ಇದೇನು ಹೊಸ್ದಲ್ಲ. ನಾನು ನೋಡ್ಕೊಂತೀನಿ. ನೀನ್ ಚೆನ್ನಾಗಿ ಓದು, ನಾನು ಓದ್ತೀನಿ. ಬರ್ತೀನೋ? ಎಲ್ಗೋ ಹೋಗ್ತೀಯಾ? ಗೊತ್ತಿಲ್ಲ. ನಮ್ಮ ಅಪ್ಪ ಅಮ್ಮ ತಪ್ಪಾಗಿ ಹೇಳಿದ್ನ ನೀನ್ ಬಂದು ನನ್ನ ಜೊತೆ ಹೇಳಿಲ್ವಲ್ಲ. ದೇವ್ರು ನಿನ್ನನ್ನ ಕಾಪಾಡ್ತಾರೆ ಗಣೇಶ್. ಯಾರೋ ದೇವ್ರು?
ಏನ್ರಿ? ಮನೆ ಬಿಟ್ಟು ಹೋಗಿದ್ದಿನಾನೇ ಏನಾದ್ರೂ ಬಂದಿದ್ರೆ ನಿಮ್ ತಾತನ್ ಸೊತ್ತಾದ್ರೂ ಸಿಗ್ತಾ ಇತ್ತು. ನೀವ್ ಆಮೇಲೆ ಇಲ್ಲೇ ಉಳ್ಕೊ ಅಂತ ಹೇಳಕ್ ಹೋಗ್ಬೇಡಿ. ಆಮೇಲೆ ಓಡೋಗಿರೋ ಅಕ್ಕ ಬರ್ತಾಳೆ. ಇದೆಲ್ಲ ನಮಗ್ ಸರಿ ಹೋಗೋದಿಲ್ಲ ರೀ. ಯಾವಾಗ ನಿಮ್ಮಣ್ಣ ಮನೆ ಕೆಲ್ಸದೊಳನ್ ಮದ್ವೆ ಆದ್ರೋ ಅವತ್ತೇ ಅವ್ರ ಸಂಬಂಧ ಕಡ್ದೋಯ್ತಲ್ಲ. ನಮಗೂ ಒಬ್ಬ ಮಗ ಇದ್ದಾನೆ, ಮರಿಬೇಡಿ. ನನಗೂ ಮನ್ಸ್ ಕೇಳ್ತಾ ಇಲ್ಲ, ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸಿ. ಇಷ್ಟ ದಿನ ಎಲ್ಲಿದ್ದ, ಹೇಗ್ ಬೆಳೆದ ನಮ್ಗೇನ್ ಗೊತ್ತು, ನೀವೇ ಹೇಳಿ. ನಮ್ಮಗ ಕೆಟ್ಟೋದ್ರೆ ಹುಟ್ಟುವನೇ ಸರನೆ ಸಹಿಸು ಕಷ್ಟಗಳ ಹುಟ್ಟುವನೇ ಸರನೆ ಸಹಿಸು ಈ ಕಂಬನಿ ಮುಂದೆ ನಿನ್ನ ಸಾಧನೆಗೆ ಸ್ಫೂರ್ತಿಯುವುದು. ನಿನ್ನ ಎದೆಯ ಬೆಂಕಿಯ ಬಿಸಿಯುಸಿರು ಬಿರುಗಾಳಿಯಾಗುವುದು. ನಿನ್ನ ಹೊಡೆಯ ಬಂದ ಚಾಪಟಿಯು ಆಗುವುದು. ಇದುವೇ ಬಾಳು ಬಿನಗೋಳು ಬಿಡು. ಇದುವೇ ಬಾಳು ಬಿನಗೋಳು ಬಿಡು ನೀನು ನಿನ್ನ ಮಡಿಲ ಮೇಲೆ ನಿಧಿಯೋ ಬಂದೇ ಬರು ಬಂದೇ ಬರುವುದು. ಮಧ್ಯದಲ್ಲಿ ಒಂದ್ಸರ್ತಿ ಬಂದು ನನ್ನ ಭೇಟಿಯಾದ. ಆಮೇಲೆ ಅವನ ಬಗ್ಗೆ ಕೇಳ್ಪಟ್ಟೆ ಅಷ್ಟೇ. ಅವನು ಲಾಯ್ಲಾ ಕಾಲೇಜಲ್ಲಿ ಓದ್ದ ಅಂತ ಕೇಳ್ದೆ. ಹಾಗೆ ಯಾವ್ದು ಯುವಕ ಸಂಘಕ್ಕೆ ಅಧ್ಯಕ್ಷ ಆದ ಅಂತಾನೂ ತಿಳಿತು. ಅವನು ಚೆನ್ನಾಗಿರ್ತಾನೆ ಅಂತ ನಂಗೆ ಗೊತ್ತಿತ್ತು. ಎಲ್ಲಿದ್ದಾನೆ ಅಂತ ಒಂದ್ಸಲಿ ಗೊತ್ತಾದ್ರೆ ಸಾಕು. ಒಂದೇ ಒಂದ್ಸಲ ಅವನನ್ನ ನೋಡಿ ಅವನನ್ನ ಒಪ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವನ ಹತ್ರ ಕ್ಷಮೆ ಕೇಳಿ ಸಂತೋಷವಾಗಿ ಹೋಗ್ಬಿಡ್ತೀನಿ. ನಿಮಗ್ ಬುದ್ಧಿ ಬಂದ ವಯಸ್ಸಲ್ಲಿ ಅವನ್ನ ಬಿಟ್ಟು ಹೋಗಿದ್ದೀರಾ, ಅದಕ್ಕೆ ನಿಮಗ್ ಬೇಜಾರಾಗ್ತಿದೆ. ಅವನಿಗ್ ಬುದ್ಧಿ ಇಲ್ದ ವಯಸ್ಸಲ್ಲಿ ನಿಮ್ಮನ್ ಕಳ್ಕೊಂಡಿದ್ದಾನೆ. ನಿಮ್ ಬಗ್ಗೆ ಅವನು ಏನ್ ಅಂದ್ಕೊಂಡಿದ್ದಾನೋ ನನಗ್ ಗೊತ್ತಿಲ್ಲ. ಚಿಂತೆ ಮಾಡ್ಬೇಡಿ, ನಂಬಿಕೆಯಲ್ಲಿ ಹೋಗ್ ಬನ್ನಿ. ನನಗೇನಾದ್ರೂ ವಿಷಯ ಗೊತ್ತಾದ್ರೆ ನಾನೇ ನಿಮಗ್ ತಿಳಿಸ್ತೀನಿ. ನಾನು ನಿಮ್ಮನ್ನು ಒಬ್ಬಂಟಿಗರನ್ನಾಗಿ ಮಾಡುವುದಿಲ್ಲ. ನಾನು ನಿಮ್ಮ ಬಳಿಗೆ ಬರುತ್ತೇನೆ. ಯಾಕೆ ಅಳ್ತಿದ್ಯಾ? ಏನಪ್ಪ, ಏನಾಯ್ತು? ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಣ್ಣ. ನಾನು ಚೆನ್ನಾಗಿ ಓದ್ತೀನಣ್ಣ. ಸ್ಟೇಟ್ಲೇ ಫಸ್ಟು, ಎಲ್ಲ ಸಬ್ಜೆಕ್ಟಲ್ಲೂ ಫಸ್ಟು. ನೋಡೋಣ. ದೇವರ ಸ್ಥಾನವನು ನೀ ದೇವರ ಸ್ಥಾನವನು ನೀಡಿನ ನೆನೆಯಬೇಕು. ಇನ್ನೊಂದು ಶಿಖರದ ತೃಪ್ತಿಯಲ್ಲಿ ಈ ಸೆರೆ ಸಿಕ್ಕರೆ ನಡೆಯುವುದು ಒಂದೇ. ಕೈಯನ್ನು ಹಿಡಿಯದೆ ಇದ್ದರ ಮೇಲೆ ದೇಶಿಯನು ತಂದೆ, ದೇಶುವನು ತಂದೆ. ಇದುವೇ ಬಾಳು ಬಿನಗೋಳು ಬಿಡು ನಿನ್ನ ಅಳುತ್ತು.
ಇದೇ ಬಾಳು ನಿನಗೂ ಗೋಳು ಬಿಡು ನಿನ್ನ ಅಳುಕೋ ಮಡಿಲ ಮೇಲೆ ನಿಧಿಯೂ ಇಹುದು ಬಂದೇ ಬರುವುದು ಬಂದೇ ಬರುವುದು ಬೆಳಕು. ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂದು ಕರ್ತರು ಹೇಳಿದ್ದಾರೆ. ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ? ನಾನಿನ್ನು ಮಲೇಷ್ಯಾದಲ್ಲೇ ಸೆಟ್ಲ್ ಆಗ್ತೀನಿ ಇನ್ನ. ಇಷ್ಟು ವರ್ಷದಿಂದ ಕಾಣ್ದಿರೋ ನಿಮ್ಮ ಮಾವ ಇವಾಗ ಹೇಗೆ ಬಂದ್ರು? ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು. ನನಗಿದೆಲ್ಲ ಸರಿ ಅನ್ನಿಸ್ತಾ ಇಲ್ವೋ? ಕೆನಡಿ, ನಮ್ಮಮ್ಮ ಮಲೇಷ್ಯಾದಲ್ಲಿದ್ರು ಅಂತ ನಮ್ಮಪ್ಪ ಹೇಳಿರೋ ನೆನಪಿದೆ. ಇವತ್ತು ನಮ್ಮಮ್ಮ ಕಡೆಯವರು ಅಂತ ನನ್ನನ್ನು ಯಾರೋ ನೋಡೋಕೆ ಬಂದಿದ್ದಾರೆ. ಯಾರು ಏನು ಅಂತ ತಿಳ್ಕೊಳ್ಳೋದು ಬೇಡವಾ? ನೀನು ಎಷ್ಟು ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದೀಯ ಅಂತ ನನಗೆ ಗೊತ್ತು. ಮತ್ತೆ ತೊಂದರೆಯಲ್ಲಿ ಸಿಗಾಕೊಳ್ತೀಯ ಅಂತ ಭಯ ಆಗ್ತಿದೆ ಕಣೋ. ಇದಕ್ಕೆ ಮೇಲೆ ನಿನ್ನಿಷ್ಟ. ಆಲ್ ದ ಬೆಸ್ಟ್. ಹಾಯ್, ಐ ವಾಂಟ್ ಟು ಮೀಟ್ ಮಿಸ್ಟರ್ ಶಿವ ಫ್ರಮ್ ಮಲೇಷಿಯಾ. ಹೌದು, ಮಲೇಷಿಯಾ. ಸರಿ, ನಾನೀಗ ಕರಿತೀನಿ. ಐ ಆಮ್ ಶಿವ. ಐ ಆಮ್ ಗಣೇಶ್. ಮೊದಲು ಹೊಟ್ಟೆಗೆ, ಆಮೇಲೆ ಕಿವಿಗೆ. ಲಿಂಕ್ ಟು ಯುವರ್ ಮೈಂಡ್. ಐ ಮೀನ್, ನೀನು ಯೋಚನೆ ಮಾಡೋಕೆ. ಕಮ್. ಗಣೇಶ್, ನಿನಗೆ ಆಶ್ಚರ್ಯನೂ ಇರ್ಬೋದು, ಸಂದೇಹನೂ ಇರ್ಬೋದು. ಎಲ್ಲದಕ್ಕಿಂತ ಸಡನ್ಲಿ ನಿಮ್ಮ ಮಾವ ನಿನ್ನ ಹುಡುಕೊಂಡು ಬಂದದ್ದು ಏನಕ್ಕೆ ಅಂತ ಯೋಚನೆ ಇರ್ಬೋದು. ದೇರ್ ಈಸ್ ಓನ್ಲಿ ಒನ್ ಆನ್ಸರ್. ದಟ್ ಈಸ್ ನಥಿಂಗ್ ಬಟ್ ಟ್ರೂತ್. ನಿಮ್ಮಮ್ಮನ ನೀನು ನೋಡಿದ್ಯಾ? ನೋಡು. ನಾನು ಹೇಳೋದು ಸತ್ಯ ಅನ್ನೋದಕ್ಕೆ ಸಾಕ್ಷಿ. ನಿಮ್ಮಮ್ಮ ಹೇಗೆ ಸತ್ಲು ಗೊತ್ತಾ? ಅಮ್ಮ, ನಿಮ್ಮಪ್ಪನ ಕಾಟ ತಾಳಲಾರ್ದೆ ತನ್ನನ್ನು ಸುಟ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ಲು. ನಿಮ್ಮಮ್ಮನ ಜೊತೆ ಹುಟ್ಟಿದವರು ಇಬ್ರು. ಒಂದು ನಾನು, ಇನ್ನೊಬ್ರು ನನಗಿಂತ ದೊಡ್ಡವರು. ಮಲೇಷಿಯಾದಲ್ಲಿ ಯಾರಿಗೆ ಕೇಳಿದ್ರು ಗೊತ್ತು, ದ ಫೇಮಸ್ ಬಾಲಯೋಗಿ ಸ್ವಾಮಿಗಳು. ಅದು ಮಾತ್ರ ಅಲ್ಲ, ನಿಮ್ಮ ಅಜ್ಜಿ ಇನ್ನೂ ಜೀವಂತವಾಗೇ ಇದ್ದಾರೆ. ಅವರು ಕೊನೆ ಗಳಿಗೆಯಲ್ಲಿ ನಿನ್ನ ಜೊತೆ ಇರಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀನೇನು ಹೇಳ್ತೀಯ? ನನಗೆ ನನ್ನ ಸುತ್ತ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇದಕ್ಕೆ ಮುಂಚೆ ನೀನು ಸುತ್ತಿ ಏನು ನಡೀತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದು ತಿಳಿದವ್ರ ಅನುಭವ. ಇನ್ಮೇಲೆ ಏನಾಗಬೇಕು ಅಂತ ನಿನಗೆ ಗೊತ್ತಾಗಬೇಕು. ಇದು ಬುದ್ಧಿವಂತಿಕೆ ತೀರ್ಮಾನ.
ನೀನು ನನ್ನ ಜೊತೆ ಮಲೇಷ್ಯಾಗೆ ಬಂದ್ಬಿಡು. ತುಂಬ ಕಷ್ಟಪಟ್ಟು ನಿನ್ನನ್ನು 3 ವರ್ಷದಿಂದ ಹುಡುಕಿದ್ದೀನಿ. ಸ್ಕೂಲಲ್ಲಿ ಸ್ಟೇಟ್ಗೆ ಫಸ್ಟ್, ಕಾಲೇಜಲ್ಲಿ ಕಂಟಿನ್ಯೂಸ್ ಆಗಿ ಗೋಲ್ಡ್ ಮೆಡಲ್ಸ್. ನೀನು ಕೆಟ್ಟೋಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೊತೆ ಹುಟ್ಟಿದ ತಂಗಿ ಮಗ, ನನ್ನ ಅಮ್ಮನ ಕನಸು. ನಾನು ಯಾಕೆ ನಿನ್ನನ್ನು ನನ್ನ ಜೊತೆ ಕರ್ಕೊಂಡು ಹೋಗಬಾರ್ದು? ನೀನು ಅದೃಷ್ಟ ಅನ್ಕೊಂಡ್ರೂ ಸರಿ, ಆಶೀರ್ವಾದ ಅನ್ಕೊಂಡ್ರೂ ಸರಿ, ಮನುಷ್ಯರು ಬೇರೆ ಮಾಡೋದು ವಿಧಿ ಒಂದು ಮಾಡುತ್ತೆ ಅಂತ ನಾನು ನಂಬ್ತೀನಿ. ನಿನ್ನ ಆಸೆಗೆ ಮೀರಿ ಓದ್ಬೋದು, ಅಂತಸ್ತಿಗೆ ತಕ್ಕನಾಗಿ ಬಾಳ್ಬಹುದು. ಇಷ್ಟು ವರ್ಷದ ನರಕಯಾತನೆಗೆ ಸ್ವರ್ಗವೇ ಬಹುಮಾನವಾಗಿ ಸಿಗುತ್ತೆ. ಏನು ಯೋಚನೆ ಮಾಡದೆ ಹೊರಡು. ಪಾಸ್ಪೋರ್ಟ್ ವೀಸಾಗೆ ನಾನು ಏರ್ಪಾಡು ಮಾಡ್ತೀನಿ. ಏನು ಹೇಳ್ತೀಯಾ? ಇಷ್ಟೆಲ್ಲ ಆದ್ಮೇಲೂ ನಾನು ಹೇಗೆ ನಮ್ದೆ ಅದಲ್ವೋ, ಒಬ್ಬ ಸ್ಟಾರ್ ಹೋಟ್ಲಲ್ಲಿ ಊಟ ಹಾಕಿಸ್ಬಿಟ್ಟು ಅಮ್ಮನ ಫೋಟೋ ತೋರಿಸ್ಬಿಟ್ಟ ಅಂದ್ರೆ ಅದು ಹೇಗೋ ನಂಬ್ಕೊಂಡು ಹೋಗ್ತೀಯಾ? ಜಗತ್ತು ಗೊತ್ತಿಲ್ಲ, ಯಾರು ಅಂತಾನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲೇ ನನ್ನ ಮೇಲೆ ಇದ್ದ ನಂಬಿಕೆಗೋಸ್ಕರ ಮನೆ ಬಿಟ್ಟವನು ನಾನು. ಈ ವಯಸ್ಸಲ್ಲಿ ಭಯ ಪಡ್ತೀನ? ಅವ್ನು ಹೇಳಿದ್ದೆಲ್ಲ ನಿಜನೇ ಇರ್ಬೋದು. ಯಾವುದೇ ಉಪಯೋಗ ಇಲ್ಲದೆ ಯಾರು ಯಾರನ್ನೂ ಕರ್ಕೊಂಡು ಹೋಗಲ್ಲ. ನಾನು ಯಾಕೆ ನಡಿ ಮಲೇಷ್ಯಾಗೆ ಹೋಗ್ಬಾರ್ದು ಅಂತಿದ್ಯಾ? ಮೊದಲು ಏನಕ್ಕೆ ಹೋಗ್ತಾ ಇದೀಯಾ ಅಂತ ಒಂದೇ ಒಂದು ಕಾರಣ ಕೊಡು. ನನ್ನ ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇಂಡಿಯಾದಲ್ಲಿ ಅದೆಲ್ಲ ಸಿಗೋದಿಲ್ವಾ? ಇಲ್ಲ ಕಣೋ, ಅನಾಥನಾಗಿ ಬೆಳೆದ್ಬಿಟ್ಟೆ. ನನಗೂ ಸ್ವಂತದವರಿದ್ದಾರೆ, ಅದರಲ್ಲೂ ಬಾ ಅಂತ ಕರೆಯೋಕ್ಕೂ ಒಬ್ಬರಿದ್ದಾರೆ ಅಂದರೆ ಹೋಗಬೇಕು ಅಂತ ಮನಸ್ಸಲ್ಲಿ ಅನ್ನಿಸ್ತು. ಹಾಗಾದ್ರೆ ನೀನು ಹೋಗ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಯಾ? ಎಸ್. ಒಂದು ಇಂಡಿಯಾದಲ್ಲಿ ರಾಜಕಾರಣಿ, ಇಲ್ಲ ಮಲೇಷ್ಯಾದಲ್ಲಿ ಹೈಯರ್ ಎಜುಕೇಷನ್. ಸ್ವತ್ತು ಸ್ವಂತದವರು ಯಾರೂ ಇಲ್ಲ ಅಂದ್ಕೊಂಡಿದ್ದೆ. ನನ್ನ ಜೊತೆ ನೀನು ಇರೋದ್ರಿಂದ ನಿನಗೊಂದು ಆಪ್ಷನ್ ಕೊಡ್ತೀನಿ. ರಾಜಕೀಯನ ಮಲೇಷ್ಯಾನ ನೀನೇ ಡಿಸೈಡ್ ಮಾಡು. ಇಲ್ಲಿರೋ ರಾಜಕೀಯ ಗೊತ್ತಿರೋ ಅಪಾಯ, ಮಲೇಷಿಯಾದಲ್ಲಿ ನಿನ್ನಿಡ್ಕೊಂಡು ನಡೆಸೋದು ಗೊತ್ತಿಲ್ಲದೆ ಇರೋ ರಾಜಕೀಯ. ಎರಡೂ ನನಗಿಷ್ಟ ಆಗಲಿಲ್ಲ. ಹಾಗಾದರೆ ನಾನೇ ಡಿಸೈಡ್ ಮಾಡ್ತೀನಿ. ಐ ಆಮ್ ಫ್ಲೈಯಿಂಗ್ ಟು ಮಲೇಷಿಯಾ. ಗಣೇಶ್, ನಿಂಗೆ ದೇವರಲ್ಲಿ ನಂಬಿಕೆ ಇದೆಯಾ? ದೇವರಿದ್ದಾರಾ? ಹುಡುಕ್ತೇನೆ ನನ್ನ ಹತ್ರ ಕೇಳ್ತಾ ಇದೆಯಲ್ಲ, ಆಗಲೇ ಗೊತ್ತಾಗಬಾರ್ದಾ? ದೇವರು ಎಲ್ಲಿದ್ದಾರೆ ಅಂತ ಹೇಳು, ನಿನಗೆ ತಾನೇ ಗೊತ್ತಿರೋದು. ಎಲ್ಲ ಕಡೆ ಇದ್ದಾರೆ. ಹಾಗಾದ್ರೆ ಯಾಕೆ ಚರ್ಚಿಗೆ ಬರ್ತೀಯಾ? ಎಲ್ಲ ಕಡೆ ಇದ್ದಾರಲ್ವಾ? ಗಾಳಿ ಎಲ್ಲ ಕಡೆ ಇದೆಯೋ, ಮತ್ತ್ಯಾಕೆ ಫ್ಯಾನ್ ಹಾಕೋತೀವಿ? ಸುಮ್ಮನಿರು. ಇಲ್ಲಿ ನೋಡು, ನಾನು ಅನುಭವಿಸಿರೋನು, ನೀನು ಕೇಳ್ಪಟ್ಟಿರೋನು. ನನ್ನ ದಾರಿ ನಿನಗೆ ಗೊತ್ತಾಗಲ್ಲ. ನಾನು ಹೋಗಬೇಕು ಅಂತ ಡಿಸೈಡ್ ಮಾಡಿದೆ. ಹೋಗು. ನನಗೇನೋ ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಅಲ್ಲೋದ್ಮೇಲೆ ಇಲ್ಲಿ ನಡೆದ ಹಾಗೆ ನಡುದಾರಿಲಿ ಬಂದು ನಿಂತ್ರೆ ನಿನ್ನ ಕಾಪಾಡೋಕೆ ಅಲ್ಲಿಗೆ ಆ ದೇವರು ಸಹ ಬರಲ್ಲ. ನನ್ನ ಮುಂದೆ ಬಂದು ನಿಂತ್ಕೋಬೇಡ. ಕೆನಡಿ, ನನಗೆ ನೀನು ತುಂಬ ಇಷ್ಟ ಕಣೋ. ನೀನು ಹೊಟ್ಟೆ ಕಿಚ್ಚಿಂದ ಹೇಳಲ್ಲ ಅಂತ ಗೊತ್ತು, ಆದರೆ ನಾನು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಿದ್ದೆ ಅಂತನೂ ಗೊತ್ತು. ನನಗೆ ವಿಶ್ ಮಾಡು, ಬ್ಲೆಸ್ ಮಾಡು. ಚಾಲೆಂಜ್ ಮಾತ್ರ ಮಾಡಬೇಡ. ಬಿಕಾಸ್ ಐ ಹ್ಯಾವ್ ಸೀನ್ ಲಾಟ್ ಆಫ್ ಚಾಲೆಂಜಸ್ ಇನ್ ಮೈ ಲೈಫ್. ಗುಡ್ ಬೈ. ಏನ್ ಗಣೇಶ್, ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನು ಮಾತಾಡದೆ ಬರ್ತಾ ಇದೀಯಾ? ಏನಿಲ್ಲ ಅಂಕಲ್. ಏನು ಕನ್ಫ್ಯೂಸ್ ಇಲ್ಲದೆ ಬಾ. ನಿನ್ನ ನೋಡಬೇಕು ಅಂತ ಎಲ್ಲರೂ ತುಂಬ ಆಸೆಯಿಂದ ಕಾಯ್ತಿದ್ದಾರೆ. ಇನ್ಮೇಲೆ ನಿನ್ನ ಜೀವನ ಹೇಗೆ ಬದಲಾಗುತ್ತೆ ಅಂತ ನೋಡು. ಗಣೇಶ್, ಹಾಕೋ, ಹಾಕೊಳಪ್ಪ. ನಾನು ಹೇಳಿದ್ನಲ್ಲ ಎಲ್ಲ ಬದಲಾಗಬೇಕು ಅಂತ. ದೊಡ್ಡ ಮಾವನ್ ನೋಡ್ಬೇಕಲ್ವಾ, ಹಾಕೋ, ಸಂತೋಷ ಪಡ್ತಾರೆ. ಅಷ್ಟರಲ್ಲಿ ಅಜ್ಜಿ ಪೂಜೆ ಮುಗಿಸ್ಕೊಂತಾರೆ.
ಚೆನ್ನಾಗಿರಪ್ಪ. ನಿನ್ನ ನೋಡ್ತಾ ಇದ್ರೆ ನನ್ನ ಮಗಳನ್ನ ನೋಡ್ದಾಗೆ ಇದೆ. ಏನಜ್ಜಿ, ನಿಮ್ ಮಗಳೂನು ಬಿಳಿ ಶರ್ಟು ಬಿಳಿ ಪಂಚೆ ಉಡ್ತಿದ್ರಾ? ಏನು ಕಿಂಡಲ್ಲ? ಏನೇ ಆದ್ರೂ ಇವನು ನನ್ನ ಮಗಳ ಮಗ ಕಣೆ. ಇವನೇ ವಾರಸ್ದಾರ. ಒಳಿಯತ್ತೆ. ನೀನಾದ್ರೂ ನಂಗೆ ಸಿಕ್ಕಿದ್ಯಲ್ಲ, ಇನ್ಯಾವ ತೊಂದ್ರೆನೂ ಬರಲ್ಲ. ನನ್ನ ಮೊಮ್ಮಗಳು ಸಿಕ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಕೊಳ್ತೀನಿ. ಮಾ, ಸೆಂಟಿಮೆಂಟ್ ಎಲ್ಲ ಮಾತಾಡಿ ಬಂದಿನನೇ ಗಣೇಶನ್ ಅಳಿಸ್ಬೇಡ. ನಾವು ಅಣ್ಣನ್ ನೋಡ್ಬೇಕು. ಹೋಗ್ ಬಾರಪ್ಪ, ಹೋಗಿ ದೊಡ್ಡ ಮಾವನ ಹತ್ರ ಆಶೀರ್ವಾದ ಪಡ್ಕೊ. ಹೋಗ್ ಬಾರಪ್ಪ. ಸರಿ ಅಜ್ಜಿ. ನಿಮ್ಮಮ್ಮನು ಹೀಗೆ ನಗ್ತಾ ಇದ್ಲು. ಇಷ್ಟ ದಿನ ನಿಮ್ಮಪ್ಪನು ಹೀಗೆ ನಗೋದು ಅಂತ ನನ್ನ ಹತ್ರ ಹೇಳ್ತಿದ್ದೆ. ಈಗ ಈ ರೀತಿ ಬದ್ಲಾಯ್ತಾ? ಇನ್ನು ಏನೇನ್ ಬದ್ಲಾಗುತ್ತೋ ಏನೋ. ನೀನ್ ಮೊದ್ಲು ನಿನ್ನ ಬದಲಾಯಿಸ್ಕೊಳೆ. ಗಣೇಶ್ಗೆ ಟಿಫನ್ ಎತ್ತಿಡು, ತಿಂದ್ಬಿಟ್ಟು ಅವನು ಹೊರಡ್ಲಿ. ನೋಡಿ 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 ಹಾಕು. ಅರ್ಜೆಂಟ್ನಲ್ಲಿ ಪಂಚೆ ಶರ್ಟ್ ಮೇಲೆ ಹಾಕಕ್ ಹೋಗ್ಬೇಡ. ಬಂದಿದ್ದೀನಾನೇ ಮದುಮಗನ್ ತರ ನೋಡ್ಬೇಕು ಅಂತ ಆಸೆ ಪಟ್ರಿ. ಅದ್ರಲ್ಲಿ ಏನೇ ತಪ್ಪಿದೆ? ನನ್ನ ತಂಗಿ ಒಬ್ಬನೇ ಮಗ, ಓದಿದಾನೆ, ಒಳ್ಳೆ ಗುಣ ಇದೆ. ನನ್ನ ಮಗಳು ಕೊಡಬೇಕು ಅಂತ ನನ್ಗೆ ಆಸೆ ಇಲ್ವಾ? ಹಲೋ, ಏನ್ ನಡೀತಿದೆ ಇಲ್ಲಿ? ನಾನು ಒಂದ್ ಮಾತು ಕೇಳ್ದೆ ಏನೇನೋ ಮಾತಾಡ್ತಿದ್ದೀರಾ? ಎಲ್ಲೋ ಹೋಗಿ ಗೊಂಬಿನ್ ಕೊಂಡ್ಕೊಂಡ್ ಬರೋ ಹಾಗೆ ಇಂಡಿಯಾಗ್ ಹೋಗಿ ಅಳಿಯನ್ ಕರ್ಕೊಂಡ್ ಬಂದಿದ್ದೀರಾ? ಗಣೇಶ್ಗೆ ಏನೇ ಕಡಿಮೆ? ಮಾತೆ ಕಡಿಮೆ. ತಗೋ ನೀರ್ ಕುಡಿ. ನಾನೇ ಕೇಳ್ಬೇಕು ಅನ್ಕೊಂಡೆ, ಯಾಕೆ ಗಣೇಶ್ ಮಾತೇ ಆಡೋದಿಲ್ಲ? ಹೊಸ ಜಾಗ, ಅವನ್ ಬೆಳೆದದ್ದು ಇಂಡಿಯಾದಲ್ಲಿ. ನಮ್ಮ ಕಲ್ಚರ್ ಬೇರೆ. ಹಾಗೇನೂ ಇಲ್ಲ ಅಂಕಲ್, ನಾನಿನ್ನೂ ಭ್ರಮೆನಲ್ಲೇ ಇದ್ದೀನಿ. ನೀವೆಲ್ಲ ಇಷ್ಟು ಬೇಗ ಸಹಜವಾಗಿ ಪಳಗಿರೋದು, ನನ್ನ ಎಲ್ಲರೂ ಒಪ್ಕೊಂಡಿರೋದು, ಇದೆಲ್ಲ ಆಶ್ಚರ್ಯವಾಗಿದೆ. ನನ್ನ ಅಕ್ಕನೂ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಬಂದಾಗಿಂದ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದೆ. ನೀರಿನಂತೆ ಹರಿಯುವ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ. ಮರುಹುಟ್ಟು ಇದೆಯೇ ತಿಳಿಯದು ನನಗೆ. ತಾಳೆ ಕರಿಯ ಶ್ಲೋಕಗಳಿದ್ದರು ಏಳು ಕೋಟಿ ಮಂದಿರಗಳು ಇದ್ದು ಕೂಡ ನಮಗೆ ನದಿಯ ನೀರು ಸೇರುವುದೆಲ್ಲೋ ತಿಳಿದಿಲ್ಲ. ನೀರಿನಂತೆ ಹರಿಯುವ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ. ಮರುಹುಟ್ಟು ಇದೆಯೇ ನನಗೆ ತಿಳಿಯದು. ತಾಳೆಗರಿಯ ಶ್ಲೋಕಗಳಿದ್ದರೂ 7 ಕೋಟಿ ಮಂದಿರಗಳಿದ್ದರೂ ನದಿಯ ನೀರು ಎಲ್ಲಿ ಸೇರುವುದೋ ಯಾರೂ ಅರಿಯರು ಅಂತ ತಿಳಿದವರು ಹೇಳಿದ್ದಾರೆ. ಈಗ ನಡೆಯುವಂಥ ಕುಂಭಾಭಿಷೇಕದಲ್ಲಿ ನಾನು ಬರೆದಿರೋ ಶಿವ ಮತ್ತು ವಿಭೂತಿ ಅನ್ನೋ ಪುಸ್ತಕನ ಬಿಡುಗಡೆ ಮಾಡ್ತಾ ಇದ್ದೀನಿ. ಗಣೇಶ ನನ್ನ ತಂಗಿ ಒಬ್ಬನೇ ಮಗ. ಇವನನ್ನ ಆಧ್ಯಾತ್ಮಿಕ ವಾರಸುದಾರನಾಗಿ ಪರಿಚಯಿಸ್ತಾ ಇದ್ದೀನಿ. ನಡೆಯಲಿರೋ ಕುಂಭಾಭಿಷೇಕದ ಪೂರ್ತಿ ಜವಾಬ್ದಾರಿನ ನಮ್ಮ ಗಣೇಶನಿಗೆ ಒಪ್ಪಿಸ್ತಾ ಇದ್ದೀನಿ.
ಏನಪ್ಪ, ಈ ಊರಲ್ಲೂ ಕೂಡ ಕಾರ್ ರಿಪೇರಿ ಆಗುತ್ತಾ? ಇದುವರೆಗೂ ಈಗ ಆಗಿಲ್ಲ ಸರ್. ಓ, ಏನು ಮಾಡ್ತಿದ್ಯಾ? 10 ನಿಮಿಷ ವೆಯ್ಟ್ ಮಾಡಿ ಸರ್, ಬರ್ತೀನಿ. ದರುಶನಕ್ಕೆ ನಾ ಕಾದಿಹೆ, ನಿನ್ನ ಕೃಪೆಯನ್ನು ನಾ ಬೇಡುವೆ. ದರುಶನಕ್ಕೆ ನಾ ಕಾದಿಹೆ, ನಿನ್ನ ಕೃಪೆಯನ್ನು ನಾ ಬೇಡುವೆ. ನಿನ್ನ ರಕ್ತದಲ್ಲಿ ನನ್ನ ಪರಿಶುದ್ಧಿಸು, ನಿನ್ನ ಮಗನಾಗೆನ್ನ ಸ್ವೀಕರಿಸು. ನಿನ್ನ ರಕ್ತದಲ್ಲಿ ನನ್ನ ಪರಿಶುದ್ಧಿಸು, ನಿನ್ನ ಮಗನಾಗೆನ್ನ ಸ್ವೀಕರಿಸು. ನನ್ನ ಯೇಸುವೇ, ನನ್ನ ರಾಜನೇ, ನಿನ್ನ ದಯೆಯನ್ನು ತೋರಿ ಸಮಾಜಕ್ಕೆ. ನನ್ನ ಯೇಸುವೇ, ನನ್ನ ರಾಜನೇ, ನಿನ್ನ ದಯೆಯನ್ನು ತೋರಿ ಸಮಾಜಕ್ಕೆ. ನನ್ನ ಮಗನೇ, ನನ್ನ ಮಗನೇ, ನನ್ನ ಮಗನೇ, ನಿನ್ನ ಕರಿತಾ ಇರುವುದು ನಾನು. ನೀನು ಭಾರತಕ್ಕೆ ವಾಪಸ್ ಹೋಗು. ನೀನು ಭಾರತಕ್ಕೆ ಹಿಂದಿರುಗಿ ಹೋಗು. ನಿನ್ನ ನುಡಿಯ ಧ್ಯಾನಿಸಲು ಹೃದಯದೋಳು ಸುಖ ಶಾಂತಿ. ನಿನ್ನ ನುಡಿಯ ಧ್ಯಾನಿಸಲು ಹೃದಯದೋಳು ಸುಖ ಶಾಂತಿ. ಮನುಜರು ನನ್ನ ತ್ಯಜಿಸಿದರು, ಇರಲಿ ಎನ್ಮನದಿ ನಿಮ್ಮ ಕಾಂತಿ. ಮನುಜರು ನನ್ನ ತ್ಯಜಿಸಿದರು, ಇರಲಿ ಎನ್ಮನದಿ ನಿಮ್ಮ ಕಾಂತಿ. ನನ್ನ ಯೇಸುವೇ, ನನ್ನ ರಾಜನೇ, ನಿನ್ನ ದಯೆಯನ್ನು ತೋರಿ ಸಮಾಜಕ್ಕೆ. ಮುಟ್ಟಾಳನ ಥರ ಮಾತಾಡಬೇಡ. ನಿನ್ನನ್ನು ನಂಬಿ ಇಷ್ಟು ದೂರ ಕರ್ಕೊಂಡು ಬಂದು ನನ್ನನ್ನು ಮುಟ್ಟಾಳನ್ ಮಾಡಿ ಯಾಮಾರಬೇಡ.
ಯಾಮಾರೋದಿಕ್ಕೆ ನಾನೇನ್ ಮುಟ್ಟಾಳಿ ಅಲ್ಲ, ಇದೆಲ್ಲ ಒಂದು ಆಪ್ಷನ್ ಅಷ್ಟೇ. ಪಿಜ್ಜಾ ಇಲ್ಲ ಅಂದ್ರೆ ನೂಡಲ್ಸ್ ಅಷ್ಟೇ. ನನ್ನ ಮದ್ವೆ ಆಗೋದಿಕ್ಕೆ ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡು ಗಣೇಶ್, ನನ್ಗೇನ್ ಬೇಜಾರಾಗಲ್ಲ. ಅದು ಬಿಟ್ಟು ದೇವ್ರು ಕರೀತಿದ್ದಾನೆ ದಿಂಡ್ರು ಕರೀತಿದ್ದಾನೆ ಅಂತೆಲ್ಲ ಆಟ ಕಟ್ಬೇಡ. ನೀನ್ ಹೇಳ್ತಾ ಇರೋದು ನಿಜ ಇರ್ಬೋದು, ಆದ್ರೆ ನಮಗದು ಕತೆ ಅನ್ನಿಸ್ತಿದೆ. ನಿನ್ ಮಾವನು ನಾನು ನಿನ್ ಬಗ್ಗೆ ತುಂಬಾ ಕನ್ಸ್ ಕಟ್ಕೊಂಡಿದೀವಿ. ನನ್ ಮಾತ್ ಕೇಳು ಗಣೇಶ್, ನೀನ್ ಅನ್ಕೊಂಡಿದ್ದನ್ನೆಲ್ಲ ಕನ್ಸು ಅಂತ ಮರ್ತು ಬಿಡು. ನಿನಗ್ ನಡೆದಿದ್ದು ಕನ್ಸಲ್ಲಪ್ಪ, ಈಗ ನನಗ್ ನಡೀತಿರೋದೆಲ್ಲ ಕನ್ಸಾಗ್ಬಿಟ್ಟಿದೆ. ಹೀಗೆ ದಿಢೀರಂತ ಹೋಗ್ತೀನಿ ಅಂತ ಹೇಳಕ್ ನಿಂಗೆ ಹೇಗೋ ಮನ್ಸಾಯ್ತು, ಅದೆಲ್ಲ ಬರೀ ಭ್ರಮೆ ಕಣೋ. ಒಳ್ಳೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊ, ಮನಸ್ ಕೆಡಿಸ್ಕೊಳ್ದೆ ಆರಾಮಾಗಿರು. ನಿನ್ನ ದೊಡ್ಡ ಮಾವ ನೋಡ್ದೇ ಇರೋ ದರ್ಶನನಾ? ನಾನು ಕಂಡಿದ್ದು ಬರೀ ದರ್ಶನ ಅಲ್ಲ ಮಾವ, ಒಂದೊಂದು ವಾಕ್ಯನು ಸ್ಪಷ್ಟವಾಗಿ ಕೇಳಿಸ್ತು. ಮತ್ತೆ ಕುಂಭಾಭಿಷೇಕದ ಕತೆ? ಅದಕ್ಕೂ ಮೊದಲೇನೆ ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಗಣೇಶ್ 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 ದೈವ ಚಿತ್ತ ಹೇಗಿದೆಯೋ ಹಾಗೇ ನಡೆಯೋದು. ನೀನ್ ಬೇರೆ ತರ ಅನ್ಕೊಂಡೆ, ಯಾಕಂದ್ರೆ ನೀನ್ ಹೋಗಿದ್ದ ಜಾಗ ಒಂದು ಚರ್ಚ್. ಶಿವ ಅಂದ್ರೆ ದೇವ್ರ ಹೆಸರಲ್ಲ ಮಾವ, ಶಿವ ಅಂದ್ರೆ ಪ್ರೀತಿ. ನನಗೆ ದೇವ್ರ ದರ್ಶನನೇ ಆಗಿದೆ. ಅವ್ರ ಪ್ರೀತಿಯ ಇಚ್ಛೆ ನಾನು ಇಂಡಿಯಾಗೆ ಹೋಗ್ಬೇಕು. ನನಗೆ ಅವಮಾನ ಮಾಡಬೇಕು ಅನ್ಕೊಂಡಿದ್ಯಾ? ಮಲೇಷ್ಯಾದಲ್ಲಿ ನನಗೆ ತುಂಬಾ ಮರ್ಯಾದೆ ಇದೆ, ಪತ್ರಿಕೆನೂ ಹಂಚಾಯಿತು. ಏನೇ ಆದರೂ ಕುಂಭಾಭಿಷೇಕ ಮುಗಿಯೋವರೆಗೆ ನೀನು ಬಾಯಿ ತೆರೆ ಕೂಡ್ದು. ನೀರಂತೆ ಹರಿಯುವ ಮನಸ್ಸು ನನ್ನ ಹತೋಟಿಯಲ್ಲಿಲ್ಲ, ಮರುಹುಟ್ಟು ಹೊಂದಿದೆಯಾ ಅದು ನನಗೆ ಗೊತ್ತಿಲ್ಲ. ತಾಳೆಗರಿಯ ಶ್ಲೋಕ 7 ಕೋಟಿ ಮಂದಿರಗಳಲ್ಲಿದ್ದರೂ ನದಿಯ ನೀರು ಹರಿದು ಸೇರುವುದು ಎಲ್ಲಿ ಎಂದು ಯಾರಿಗೂ ಗೊತ್ತಿಲ್ಲ. ನೀವು ಹೇಳ್ಕೊಟ್ಟಿದ್ದೆ, ಆದರೆ ನಾನು ಅರ್ಥ ಮಾಡ್ಕೊಂಡ ಅರ್ಥ ಬೇರೆ ಮಾವ. ಶಿವ ಅಂದ್ರೆ ದೇವರು, ನೀರು ಅಂದ್ರೆ ನಿರ್ಮಲವಾಗಿರೋದು. ಅದೇ ನೀರನ್ನ ಅಭಿಷೇಕ ಮಾಡಿದ್ರೆ ತೀರ್ಥ. ತಮ್ಮ ಪಾಪನ ಕಳ್ಕೊಳ್ಳೋಕ್ಕೆ ನೀರಲ್ಲಿ ಮುಳುಗ್ತಾರೆ. ಅದೆಲ್ಲ ಒಂದು ನಂಬಿಕೆ ಅಂತ ನಂಬಿ ಅದನ್ನ ಒಪ್ಪಿಕೊಳ್ಳದೆ ಬರೀ ವಿಭೂತಿಯನ್ನ ಹಚ್ಚಿಕೊಳ್ಳೋದು, 6 ಕೊಳಗಳಲ್ಲಿ ಮುಳುಗೋದು, ಮಂದಿರಗಳಲ್ಲಿ ಬಾಯ್ಪಾಠ ಮಾಡಿ ಉಚ್ಚರಿಸೋದು, ಒಂದು ಆತ್ಮವು ಮುಕ್ತಿಯಲ್ಲಿ ಸೇರೋದಿಲ್ಲ ಅಂತ ಒಬ್ಬರು ದೊಡ್ಡವರು ಹಾಡಿದ್ದಾರೆ. ಕ್ರಿಸ್ತರನ್ನ ಮಾತ್ರ ಬೈಬಲಲ್ಲಿ ತಿಳಿ ನೀರಿನ ಥರ ನೋಡಿದೆ. ಅವ್ರ ಉದ್ದೇಶನ ಅರ್ಥ ಮಾಡಿಕೊಂಡು ನಾನು ಹೋಗಬೇಕು ಅಂತ ನಿರ್ಧಾರ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡಿ. ಕೊನೆಯದಾಗಿ ಏನು ಹೇಳ್ತೀಯ ನೀನು? ನಾನು ಹೋಗೋದು ಅಂತ ಡಿಸೈಡ್ ಮಾಡಿದೆ ಅಂಕಲ್. ಡಾಕ್ಟರ್ ಹತ್ರ ಹೋಗೋಣವಾ? ಅಜ್ಜಿ ಮಾತ್ರ ಅಲ್ಲ, ಎಲ್ಲರೂ ನಿನಗೆ ಹುಚ್ಚಿಡ್ದಿದೆ ಅಂತ ಅನ್ಕೊಂಡಿದ್ದಾರೆ. ಜ್ಞಾನಿಗಳನ್ನ ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಈ ಲೋಕದಲ್ಲಿ ಮೂಢರನ್ನ ಆರಿಸಿಕೊಂಡಿದ್ದಾರೆ. ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ದೇವರು ಈ ಲೋಕದಲ್ಲಿ ಬಲಹೀನರನ್ನ ಆರಿಸಿಕೊಂಡಿದ್ದಾರೆ. 1 ಕೊರಿಂಥಿಯರ್ 1:27. ಅಲ್ಲಿ ತನಕ ಬಂತಾ? ನೀನ್ ನಮಗೆ ಮಾತ್ರ ಅಲ್ಲ, ಮಲೇಷ್ಯಾ ಕರ್ಕೊಂಡು ಬಂದು ದೇವ್ರಿಗೆ ನೀನ್ ಮೋಸ ಮಾಡ್ತಾ ಇದೀಯಾ. ನನ್ನನ್ನ ನಿಮ್ಮ ಹತ್ರ ಕರ್ಕೊಬಂದಿದ್ದು ದೇವ್ರು ಅಂತ ನೀವೇ ಹೇಳಿದ್ರಿ. ನನ್ನನ್ನ ಇಲ್ಲಿಂದ ಹೋಗು ಅಂತ ನೇರವಾಗಿ ಹೇಳಿರೋದನ್ನ ಯಾಕೆ ಅಂಕಲ್ ಹುಚ್ಚತನ ಅನ್ಕೋತೀರಾ? ನೀನ್ ಇಂಡಿಯಾಗೆ ಹೋದ್ರೆ ನೀನ್ ಖಂಡಿತ ಭಿಕ್ಷೆ ಬೇಡಬೇಕಾಗತ್ತೆ. ವಿನಾಶಕಾಲ ವಿಪರೀತ ಬುದ್ಧಿ ಅಂತ ವೇದ ಹೇಳುತ್ತೆ. ನಾನ್ ಬೆಲೆ ಕೊಡುವ ಕ್ರಿಸ್ತರಿಂದಲೇ ಎಲ್ಲವನ್ನೂ ಗೆಲ್ಲುವ ಬಲ ನನ್ನ ಹತ್ರ ಇದೆ. ನಾನು ಓದಿದ ವೇದ, ಬೈಬಲು ಹೇಳುತ್ತೆ.
ಇದೇ ತೀರ್ಮಾನನಾ? ಇದನ್ನ ಆರಂಭ ಅನ್ಕೋತೀನಿ. ಇಳಿಯೋ ಕೆಳಗಡೆ ಇಳಿ. ಏಸು ಹೇಗೆ ಇಂಡಿಯಾ ಕರ್ಕೊಂಡು ಹೋಗ್ತಾನೆ ಅಂತ ನಾನು ನೋಡ್ತೀನಿ. ಗೆಟ್ ಲಾಸ್ಟ್. ಮಲೇಷಿಯಾದಿಂದ ಹೊರಡುವಾಗ ನನಗೊಂದ್ಸಲ ಫೋನ್ ಮಾಡ್ದ. ನಾನು ಹೇಳ್ದಾಗಾಯ್ತು ಅಂತ ಅವನಿಗೆ ನೋವಾಗಿರ್ಬೇಕು. ಪುನಃ ಇಂಡಿಯಾಗೆ ಬಂದಮೇಲೆ ನಿನ್ನ ಮುಖ ನೋಡೋದಿಲ್ಲ ಅಂತ ಹೇಳ್ದ. ಒಬ್ಬ ಮುಸ್ಲಿಂ ಫ್ರೆಂಡೇ ಎಲ್ಲ ರೀತಿ ಸಹಾಯ ಮಾಡಿ ಇಂಡಿಯಾ ಕಳಿಸ್ಕೊಟ್ಟ ಅಂತ ಹೇಳ್ದ. ಖಂಡಿತ ಅವನು ಬಂದಿರ್ತಾನೆ, ಆದ್ರೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲಕ್ಕ. ಚಿಂತೆ ಮಾಡಬೇಡಕ್ಕ. ನಾನು ಹುಟ್ಟಿ ಬೆಳೆದಿದ್ದು ಒಂದು ಕ್ರಿಶ್ಚಿಯನ್ ಕುಟುಂಬದಲ್ಲೇ. ಇಲ್ಲಿವರೆಗೂ ನಾನು ಕ್ರಿಶ್ಚಿಯನ್ನೇ. ಆದ್ರೆ ನನಗೆ ಸಿಗದೆ ಇರೋ ದರ್ಶನ ಅವನಿಗೆ ಸಿಕ್ಕಿದೆ. ಅವನ್ನ ದೇವರು ಕೈ ಬಿಡಲ್ಲ. ನಿಮ್ಗೆ ಅವನು ಆದಷ್ಟು ಬೇಗ ಸಿಗ್ತಾನೆ. ನನ್ನ ವೀಸಾನ ವ್ಯಾಲಿಡಿಟಿ ಮುಗಿತಾ ಬಂತು. ಮತ್ತೆ ವೀಸಾನ ಎಕ್ಸ್ಟೆಂಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹೇಗಾದ್ರೂ ಮಾಡಿ ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊತೀನಿ ಅಕ್ಕ. ಅವ್ನು ಸಿಕ್ಕಿದ ಕೂಡಲೇ ಆ ನಿಮಿಷದಲ್ಲೇ ನಿಮ್ಗೆ ವಿಷಯ ತಿಳಿಸ್ತೀನಿ. ಇದನ್ನ ತಗೋ. ಇದು ನಾನು ಉಳ್ಕೊಂಡಿರೋ ಜಾಗ. ಪ್ರಭುವಾದ ಮತ್ತು ರಕ್ಷಕನಾದ ಯೇಸು ಕ್ರಿಸ್ತನನ್ನು ತಿಳಿದುಕೊಳ್ಳುವುದರ ಮೂಲಕ ಅವರಿಗೆ ಬಿಡುಗಡೆಯಾಯಿತು. ಆದರೆ ಆ ಜನರು ತಮ್ಮ ಹಿಂದಿನ ಸಂಗತಿಗಳ ಕಡೆಗೆ ಹಿಂದಿರುಗಿ ಹೋದರೆ ಮತ್ತು ಅವುಗಳು ಅವರನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದರೆ ಅವರು ಮೊದಲಿಗಿಂತಲೂ ಕೆಟ್ಟು ಹೋಗುತ್ತಾರೆ. ಹೊಸರಾಗ ಹಾಡಿರಿ, ಯೌವನ ಅರಳುವಾಗ ಮನದ ಕನಸುಗಳು ನನಸಾಗುವು. ಕಣ್ಣಿನ ಸಹಾಯದಿ ಹೊಸರಾಗ ಹಾಡಿರಿ, ಯೌವನ ಅರಳುವಾಗ ಮನದ ಕನಸುಗಳು ನನಸಾಗುವು. ಕಣ್ಣಿನ ಸಹಾಯದಿ ಎಲ್ಲ ಕೆಲಸಗಳಿಗೂ ಕೊನೆಯುಂಟು. ದೇವರ ತೀರ್ಪಿದು ಈ ನಿಜವ ನೀನು ಮರೆಯದಿರೆ. ಹರೆಯದ ಮಾಯೆ ನೀ ಅರಿವೆ, ಹರೆಯದ ಮಾಯೆ ನೀ ತಿಳಿವೆ. ಬಣ್ಣದ ಲೋಕದಿ ಮನವೇ ಜೀವದಾತನನ್ನೇಕೆ ಮರೆತೆ. ಮಾಯಾಲೋಕದಿ ಸುಂದರ ಎಲ್ಲ ಕೊನೆಗಾಲವನ್ನೇ ನೀ ಮರೆತಿಹೆ. ಎಲ್ಲ ಆಸೆಗಳೆಲ್ಲ ಮರೆಯಾಗುವ ದಿನವೂ ದೂರವಿಲ್ಲ. ಈ ಮಣ್ಣಲ್ಲಿ ಸೇರುವೆ ಎಂಬ ಸತ್ಯವ ಏಕೆ ನೀ
ಹೊಸರಾಗ ಹಾಡಿರಿ ಯೌವನ ಅರಳುವಾಗ ಮನದ ಕನಸುಗಳು ನನಸಾಗುವು ಕಣ್ಣಿನ ಸಹಾಯದಿ ಹೊಸರಾಗ ಹಾಡಿರಿ ಯೌವನ ಅರಳುವಾಗ ಮನದ ಕನಸುಗಳು ನನಸಾಗುವು ಕಣ್ಣಿನ ಸಹಾಯದಿ ಎಲ್ಲ ಕೆಲಸಗಳಿಗೂ ಕೊನೆಯುಂಟು ದೇವರ ತೀರ್ಪಿದು ಈ ನಿಜವ ನೀನು ಮರೆಯದಿರೆ ಹರೆಯದ ಮಾಯೆ ನೀ ಅರಿವೆ ಹರೆಯದ ಮಾಯೆ ನೀ ತಿಳಿವೆ. ಹೇಗಿದ್ಯಾ ರೂಬನ್? ನಾನು ಹೇಗಾಗಿರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಹೇಗೆ ಮಾಡಿಬಿಟ್ಟೆ ನಿಶಾ? ಹೇಗೆ? ಲವ್ ಬೇರೆ ಗುರಿ ಬೇರೆ ರೂಬನ್. ಅದನ್ನ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ನನಗೆ ಅರ್ಥ ಆಗ್ಲಿಲ್ಲ. ಅದೇ ಸಮಸ್ಯೆ. ಇಲ್ಲಾಂದ್ರೆ ನನ್ನನ್ನು ದೂರ ಮಾಡ್ತಿರ್ಲಿಲ್ಲ. ವಾಟ್ ಯು ಮೀನ್? ಕಷ್ಟನ ನಾವು ಹುಡ್ಕೊಂಡು ಹೋಗ್ಬಾರ್ದು. ತಪ್ಪು ನಿರ್ಧಾರ ತಗೊಳ್ಳೋದು ಮನುಷ್ಯರಲ್ಲಿರೋ ಸಹಜ ಗುಣ. ತಪ್ಪಂತ ಗೊತ್ತಾದ್ಮೇಲೆ ಅದಕ್ಕೇನ್ ಪ್ರಾಯಶ್ಚಿತ ಅಂತ ಹುಡುಕ್ಬೇಕು. ಅದು ಬುದ್ಧಿವಂತಿಕೆ. ಅದರಿಂದಾನೇ ನಾನ್ ನಿನ್ನಿಂದ ದೂರ ಆದೆ. ನೀನು ನಂತರನೇ ಯೋಚನೆ ಮಾಡ್ತೀಯ ಅನ್ಕೊಂಡೆ. ನಿಶಾ, ನನಗೆ ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನನ್ನ ಮದುವೆ ಆಗ್ತೀನಿ ಅಂತ ನೀನ್ ತಾನೇ ಹೇಳ್ದೆ. ಕೊನೆವರೆಗೂ ನನ್ನನ್ನ ಸಂತೋಷವಾಗಿರ್ತೀನಿ ಅಂತ ನೀನು ಪ್ರಾಮಿಸ್ ಮಾಡ್ದೆ. ಅದು ನಿನ್ನಿಂದ ಆಗುತ್ತಾ? ಯಾಕಾಗಲ್ಲ? ಈಗ ನೀನ್ ಎಲ್ ಕೆಲ್ಸ ಮಾಡ್ತೀಯಾ? ಎಷ್ಟು ಸಂಪಾದಿಸ್ತೀಯಾ? ಹೇಳು ರೂಬನ್. ನಿನ್ನ ನಂಬಿ ನನ್ ಮದ್ವೆ ಆಗಕ್ಕಾಗಲ್ಲ. ನನ್ಗೆ ಕೆಲ್ಸ ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ಯಾ? ನೀನ್ ಕೆಲ್ಸ ಹುಡುಕ್ಲೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀ ನನ್ನ ಬಿಟ್ಟೋದ್ಮೇಲೆ ನನಗೆ ಜಗತ್ತೇ ಶೂನ್ಯ ಅನ್ನಿಸ್ಬಿಡ್ತು. ಜೀವನದಲ್ಲಿ ಸಮಸ್ಯೆ ಬಂದಾಗ ಎಲ್ಲಾನು ಶೂನ್ಯನೇ ಅನ್ಕೊಂಡ್ರೆ ನೀನು ನೆಮ್ಮದಿಯಾಗಿ ಬಾಳಕ್ಕಾಗಲ್ಲ, ನನ್ನನ್ನು ಖುಷಿಯಾಗಿಡಕ್ಕಾಗಲ್ಲ. ನಿಶಾ, ನಾನು ಚಿಕ್ಕ ವಯಸ್ಸಿಂದ ಬೇರೆಯವ್ರ ಹಂಗಿಲ್ದೇ ಬೆಳೀತಾ ಇದ್ದೀನಿ. ಅದು ನಿನಗೆ ಗೊತ್ತು. ಆದ್ರೆ ನಿನ್ ಜೊತೆ ಪಳಗಿದ ಮೇಲೇನೆ ನಾನು ಪ್ರೀತಿ, ವಿಶ್ವಾಸ ಎಲ್ಲ ಗೊತ್ತಾಗಿದ್ದು. ನನ್ನ ಬಿಟ್ಟೋಗ್ಬೇಡ ನಿಶಾ. ಒಂದೇ ಒಂದು ಅವಕಾಶ ಕೊಡು. ನಾನು ಮತ್ತೆ ಕೆಲ್ಸಕ್ಕೆ ಸೇರಿ ಸಂಪಾದನೆ ಮಾಡಿ ನಿನ್ನ ಚೆನ್ನಾಗಿ ನೋಡ್ಕೋತೀನಿ. ಇಟ್ಸ್ ಟೂ ಲೇಟ್. ಬೇರೆ ಆಗೋದು ನಿಂಗೇನು ಹೊಸದಲ್ಲ. ಆದ್ರೆ ನೋವಂದ್ರೆ ನಂಗ್ ಹೊಸ್ತು. ಇದನ್ನ ಅರ್ಥ ಮಾಡ್ಕೊಂಡಿದ್ರೆ ನೀನು ಮದ್ವೆಗೆ ಬಂದು ಹೋಗು. ನೀನು ಹೊಸ ಜೀವನ ಶುರು ಮಾಡು. ಆಲ್ ದಿ ಬೆಸ್ಟ್. ಪ್ರತಿ ಕೆಲಸಕ್ಕೂ ಫಲ ಇಹುದು, ದೇವರ ಮಗನ ತೀರ್ಪು ಇದು. ಮಂದೆಯ ನೆರಡು ಭಾಗ ಮಾಡುವರು, ರಾಜಾಧಿರಾಜ ತಿರುಗಿ ಬರುವರು. ಅವರ ಮಾತನು ಕೇಳಿದ ಮೇಕೆಗೆ ಎಂದು ಕಷ್ಟವಿಲ್ಲ. ನೀ ಯೌವನದಲ್ಲಿ ದೇವರ ನೆನೆದರೆ ಎರಡನೇ ಸಾವಿಲ್ಲ. ನೀ ಯೌವನದಲ್ಲಿ ದೇವರ ನೆನೆದರೆ ಎರಡನೇ ಸಾವಿಲ್ಲ. ಹೊಸರಾಗ ಹಾಡಿರಿ ಯೌವನ ಅರಳುವಾಗ, ಮನದ ಕನಸುಗಳು ನನಸಾಗುವು ಕಣ್ಣಿನ ಸಹಾಯದಿ. ಹೊಸರಾಗ ಹಾಡಿರಿ ಯೌವನ ಅರಳುವಾಗ, ಮನದ ಕನಸುಗಳು
ಕನಸುಗಳು ನನ್ನ ಸಾಗುವು ಕಣ್ಣಿನ ಸಹಾಯದಿ. ಹೇ ಏನು ಇದು? ಏ ಗಣೇಶ್, ಏನು ಇದು? ನನ್ನ ಹೆಸರು ಗಣೇಶ್ ಅಲ್ಲ, ರೂಬನ್. ನನ್ನ ಹೆಸರು ಈಗ ರೂಬನ್. ಅಕ್ಕ, ಅವನ ಹತ್ರ ಏನು ಮಾತಾಡಬೇಡಿ. ಮೊದಲು ನಿಮ್ಮನ್ನ ಗುರ್ತಿಡಿತಾನ ನೋಡೋಣ. ನಿಮ್ಮ ಹತ್ರ ಒಂದು ವಿಷಯ ಹೇಳಲಿಲ್ಲ. ಅವನು ಈಗ ಮನಸ್ಸಿನಲ್ಲಿ ಏನೋ ನೋವನ್ನು ಅನುಭವಿಸ್ತಾ ಇದ್ದಾನೆ. 2 ದಿನದಿಂದ ಅವನ್ನ ಮನೇಲಿ ಇಟ್ಕೊಳ್ಳೋಕ್ಕೆ ನಾನು ತುಂಬ ಕಷ್ಟಪಟ್ಟೆ. ಮೊದಲು ಅವನ್ನ ಒಳ್ಳೆ ಹಾಸ್ಪಿಟಲ್ಗೆ ಸೇರಿಸ್ಬೇಕು. ಗಣೇಶ್, ಗಣೇಶ್, ರೂಬನ್, ರೂಬನ್, ಅಳ್ಬೇಡ ಅಕ್ಕ, ಚಿಂತೆ ಮಾಡಬೇಡಿ. ಇಲ್ಲೇ ಇಲ್ಲ ಹೋಗಿರ್ತಾನೆ. ನನ್ನ ಮಗನೇ, ನನ್ನ ಮಗನೇ, ನಿನ್ನ ಕರಿತಾ ಇರೋದು ನಾನೇ. ನಿನ್ನ ಕರಿತಾ ಇರೋದು ನಾನೇ ಮಗನೇ. ದೇವ್ರ ಬಗ್ಗೆ ನೀನೇನು ಅನ್ಕೊಂಡಿದ್ಯಾ? ಶುರು ಮಾಡ್ದ? ನೀನು ಕ್ರಿಶ್ಚಿಯನ್ ಅಂತ ಸಂದರ್ಭ ಬಂದಾಗಲೆಲ್ಲ ಪ್ರೂವ್ ಮಾಡ್ತೀಯ. ಮತ್ತೆ ನೀನ್ಯಾರು? ಯಾಕೆ ನಿನ್ನ ಹೆಸರು ರೂಬನ್? ಹೆಸರು ಚೇಂಜ್ ಮಾಡಿದ್ರೆ ಸೀಟ್ ಸಿಗುತ್ತೆ, ಹಣ ಸಿಗುತ್ತೆ ಅಂತ ಆಟೋದವನು ಪುಣ್ಯಾತ್ಮ ಮಾಡಿಕೊಟ್ಟ. ನೀನು ಎದುರು ನೋಡಿದ ಹಣ ಸಿಗ್ತಾ? ಹೆಸರು ಬದಲಾಯಿಸಿದ್ರೆ ಸಿಗಲ್ಲ, ಮನಸ್ಸು ಬದಲಾಯಿಸ್ಬೇಕು, ಆಗ ಎಲ್ಲ ಸಿಗುತ್ತೆ. ನನ್ನ ದುಡಿಮೆ ನನಗೆ ಬೇಕಾದಷ್ಟು ಹಣ ಕೊಟ್ಟಿದೆ. ನನ್ನ ಜ್ಞಾನ ನನಗೆ ವಿದ್ಯೆ ಕೊಟ್ಟಿದೆ. ನೆಮ್ಮದಿ, ಸಮಾಧಾನ, ಅದಕ್ಕೊಂದೇ ದಾರಿ ಇರೋದು. ಯೇಸುನ ಆರಾಧಿಸು ಅಂತ ಹೇಳ್ತೀಯ? ಕೈ ಮುಗಿಯೋದು ಬೇರೆ, ಅರ್ಪಿಸ್ಕೊಳ್ಳೋದು ಬೇರೆ ರೂಬನ್. ಹೋಗೋ ದಾರಿಲೆಲ್ಲ ಶಿಲ್ಬೆನ್ ನೋಡಿದ್ರೆ, ಚರ್ಚಿನ್ ನೋಡಿದ್ರೆ, ಹಾಡನ್ ಕೇಳಿದ್ರೆ ಕೂಡ್ಲೇ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತೀವಲ್ಲ, ಅದಕ್ಕೆ ಹೆಸರೇ ಕೈ ಮುಗಿಯೋದು. ನಾನು ಹೇಳೋದು ಯೇಸುನಲ್ಲಿ ಅರ್ಪಿಸ್ಕೊಳ್ಳೋದು. ಅವರು ನಮ್ಮ ಜೊತೆ ಯಾವಾಗ್ಲೂ ಇರ್ತಾರೆ. ಕೆನಡಿ, ನಾನು ನಿನ್ಗೊಂದು ಕೇಳ್ತೀನಿ, ತಪ್ಪಾಗಿ ತಿಳ್ಕೊಬೇಡ. ಯೇಸು ಗೊತ್ತಿಲ್ಲದೆ ಇರೋರು, ತಿಳಿದು ಪ್ರೇ ಮಾಡದೇ ಇರೋರು, ಇವರೆಲ್ಲರೂ ಚೆನ್ನಾಗಿ ಮನೆಯಲ್ಲಿ ಆರಾಮಾಗಿದ್ದಾರೆ. ನೀನು ಜಗತ್ತಿನ ಸಂತೋಷದ ಬಗ್ಗೆ ಹೇಳ್ತಿದ್ಯಾ? ಸಾವಿನ ನಂತರ ಒಂದು ಜೀವನ ಇದೆ, ಅದಕ್ಕೆ ತುಂಬಾನೇ ಆಧಾರಗಳಿದೆ.
ಅದಕ್ಕೆ ಹೆಸರೇ ನಿತ್ಯ ಜೀವನ, ನಿರಂತರ ಜೀವನ. ಅದಕ್ಕೊಂದೇ ದಾರಿ ಯೇಸುನೇ ಅಂತ ನಾನು ನಂಬ್ತೀನಿ. ಯೇಸು ಪುನಃ ಬರ್ತಾರೆ ಅನ್ನೋದಕ್ಕೆ ತುಂಬಾನೇ ಆಧಾರ ಇಟ್ಕೊಂಡು ಬರ್ದಿರೋ ಬೈಬಲ್ನ ನಾನು ನಂಬ್ತೀನಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರನೇ ಹೇಳಿಲ್ವಲ್ಲ. ಅದನ್ನೇ ಹೇಳ್ತಾ ಇರೋದು. ಒಂದು ಬಸ್ ಸ್ಟ್ಯಾಂಡಲ್ಲಿ ಒಬ್ಬ ಅಪ್ಪ ತನ್ನ ಸ್ವಂತ ಮಗನ್ಗಾಗಿ ಬಸ್ಗಾಗಿ ಕಾಯ್ತಾ ಇದ್ದ ಸಮಯ ಅವ್ರ ಮಗ ಅವನ್ ತಿನ್ನೋದಕ್ಕೆ ಏನೇನ್ ಬೇಕೋ ಎಲ್ಲಾನು ಕೇಳ್ತಾ ಇದ್ದ. ಅಪ್ಪನೂ ತೆಗೆದುಕೊಟ್ರು. ಆಗ ಅವರು ಅವನಿಗೆ ಮಾತ್ರ ತೆಗೆದುಕೊಳ್ಳಿಲ್ಲ, ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಒಂದು ಹುಡುಗನ್ಗೂ ತೆಗೆದುಕೊಟ್ರು. ತನ್ನ ಮಗನ್ಗೂ ಎಲ್ಲ ಸಿಕ್ತು, ಯಾರು ಅಂತ ಗೊತ್ತಿಲ್ಲದೆ ಇರೋನ್ಗೂ ಸಿಕ್ತು. ಆದ್ರೆ ಬಸ್ ಬಂದ್ ಕೂಡ್ಲೆ ತನ್ನ ಮಗನ್ ಮಾತ್ರ ಕರ್ಕೊಂಡು ಅವ್ರ ಬಸ್ಸಲ್ಲಿ ಹತ್ತಿದ್ರು. ಪರಲೋಕಕ್ಕೆ ಹೋಗೋ ಬಸ್ಸಿಗಾಗಿ ನಾವು ಕಾಯ್ತಾ ಇದ್ದೀವಿ. ಯೇಸುನಲ್ಲಿ ಮಾತ್ರ ನಂಬಿಕೆ ಇಟ್ಟು ಅವ್ರ ಮಕ್ಕಳಾಗಿರೋದ್ರಿಂದಾನೇ ಖಂಡಿತ ಬಸ್ಸಲ್ಲಿ ಹತ್ತುತ್ತೀವಿ ಅಂತ ನಂಬಿಕೆಯಿಂದ ಇದ್ದೀವಿ. ದೇವರು ಪರಿಶುದ್ಧನಾಗಿರುವಂತೆ ನಿಮ್ಮ ನಡೆನುಡಿಗಳೂ ಪರಿಶುದ್ಧವಾಗಿರಲಿ. ಎಷ್ಟು ದಿನ ಎಲ್ಲೋಗಿದ್ದ ತಮ್ಮ? ಅವಕಾಶ ಹುಡುಕೊಂಡು ನಾವು ಹೋಗ್ಬೇಕು, ಆದ್ರೆ ನಿನ್ನ ಹುಡುಕೊಂಡು ಬಂತು. ನೀನು ಆಗ್ಬಿಟ್ಬಿಟ್ಟೆ. ಆವಾಗಲೇ ಬಂದಿದ್ರೆ ಈಗ ನೀನೊಬ್ಬ MLA. ಗಣೇಶ ತಾನೇ ನಿನ್ನ ಹೆಸರು? ಇಲ್ಲಣ್ಣ, ರೂಬನ್. ಕ್ರಿಶ್ಚಿಯನ್ ಆದ? ನೀನೇನಾದ್ರೂ ಆಗು, ರಾಜಕೀಯ ಅನ್ನೋದು ನೀನು ಹೋಗ್ಬರೋ ಚರ್ಚಲ್ಲ. ನಮ್ಗೊಬ್ಬ ಒಂದ್ ಕಲ್ಲಲ್ಲಿ ಹೊಡೆದ್ರೆ ನಾವು ಅವ್ರಿಗೆ 2 ಕಲ್ಲಲ್ಲಿ ಹೊಡಿಬೇಕು. ಅದೇ ರಾಜಕೀಯ. ಸರಿ ಹೋಗುತ್ತಾ ನಿನಗೆ? ಅಂದ್ರೆ ಹೆಸರು ಮಾತ್ರ ಬದಲಾಯಿಸ್ಕೊಂಡೆ, ಪೂರ್ತಿ ಕ್ರಿಶ್ಚಿಯನ್ ಆಗಿಲ್ಲ. ಗಣೇಶ ಹೆಸರೇನು ಹೇಳಿದೆ? ರೂಬನ್. ಪೈಪೋಟಿ, ದ್ವೇಷ, ಕೋರ್ಟು, ಕಚೇರಿ ಎಲ್ಲ ಇರುತ್ತೆ, ಪರವಾಗಿಲ್ವಾ? ನಾನು ಯಾರ ಹತ್ರನೂ ಹೋಗಲ್ಲ ಅಣ್ಣ. ನೀನು ಹೋಗಲ್ಲ, ಆದ್ರೆ ಅವನೇ ಬರ್ತಾನೆ. ನೋಡು, ಇಲ್ಲಿದಾರಲ್ಲ, ಇವರೇ ಬರ್ಬಹುದು. ಜೋಬಲ್ ಕೈ ಹಾಕೊಂಡು ಏಣಿ ಎತ್ತಕ್ಕಾಗಲ್ಲ. ನಮ್ಮನ್ನ ಏಣಿ ಮಾಡ್ಬಿಟ್ಟು ಅದ್ರ ಮೇಲೆ ಅವನ ಹತ್ತು ಹೋಗ್ತಾನೆ. ಹಾರುವಾಗ ಮಾತ್ರ ಬಾವುಟ. ಕಲ್ಲರ್ ಬಟ್ಟೆ ಕಳಚಿದ್ರೆ ಅದು ಬಟ್ಟೆ. ಅರ್ಥ ಆಗಿಲ್ಲ? ಒಡೆದಾಟ. ಎಲ್ಲದಕ್ಕೂ ನೀನು ತಯಾರಾಗಿದ್ರೆ ನಾಳೆಯಿಂದ ಬಾ. ಮುಂದಿನ ಎಲೆಕ್ಷನ್ನಲ್ಲಿ ನಾನು ನಿನ್ನ ನಿಲ್ಲಿಸ್ತೀನಿ. ಹೊಸರಾಗ ಹಾಡಿರಿ, ಯೌವನ ಅರಳುವಾಗ, ಮನದ ಕನಸುಗಳು ನನಸಾಗುವು ಕಣ್ಣಿನ ಸಹಾಯದಿ. ಹೊಸರಾಗ ಹಾಡಿರಿ, ಯೌವನ ಅರಳುವಾಗ, ಮನದ ಕನಸುಗಳು ನನಸಾಗುವು ಕಣ್ಣಿನ ಸಹಾಯದಿ. ಎಲ್ಲ ಕೆಲಸಗಳಿಗೂ ಕೊನೆಯುಂಟು, ದೇವರ ತೀರ್ಪಿದು. ಈ ನಿಜವ ನೀನು ಮರೆಯದಿರೆ, ಹರೆಯದ ಮಾಯೆ ನೀ ಅರಿವೆ, ಹರೆಯದ ಮಾಯೆ ನೀ ತಿಳಿವೆ.
ಹೋಗ್ರೋ, ಒಳಗೆ ಇರ್ತಾನೆ. ಬೇಗ ಮುಗಿಸ್ಕೊಂಡು ಬನ್ನಿ. ಛೇ, ಎಸ್ಕೇಪ್ ಆಗ್ಬಿಟ್ಟಣ್ಣ. ಅಣ್ಣ, ಏ ತಮ್ಮ, ಏನು ಆಯ್ತು? ಎದ್ದೇಳು, ಎದ್ದೇಳು, ಬಾ. ರೂಬನ್, ತಗೋ.
ಓದಿರೋನ್ ಆಟೋ ಓಡಿಸೋದಕ್ಕೂ ಓದಿರೋನ್ ಆಟೋ ಓಡಿಸೋದಕ್ಕೂ ವ್ಯತ್ಯಾಸ ಇದೆ. ಓದಿರೋನು ಟ್ರಾಫಿಕ್ ರೂಲ್ಸ್ಗಳನ್ನ ಆಟೋದಲ್ಲಿ ಬರ್ದಿಟ್ಕೊಂಡಿರ್ತಾನೆ, ಆದ್ರೆ ರೋಡಲ್ಲೆಲ್ಲ ಗುಟ್ಕ ಉಕ್ಕೊಂಡು ಹೋಗ್ತಾನೆ. ಗೋಲ್ಡ್ ಮೆಡ್ಲು ಪದವಿ ಪಡ್ಕೊಂಡು ಯುವಕ ಸಂಘದ ಅಧ್ಯಕ್ಷನಾದ ನೀನು ಯಾಕಪ್ಪ ನೀನು ಹೀಗಾಗ್ಬಿಟ್ಟೆ? ಬೇರೆ ಕೆಲಸನೇ ಸಿಕ್ಕಿಲ್ವಾ? ದೇವ್ರೇ ಕರೆದ್ರು ಅಂತ ಹೇಳ್ದಿಯಲ್ಲ, ಅದ್ ಯಾರು ನಂಬದೇ ಇದ್ರು ನಾನ್ ನಂಬ್ತೀನಿ. ಜನರನ್ನ ನಂಬೇಡ, ದೇವ್ರನ್ನ ನಂಬು. ಆದ್ರೆ ಅವ್ರು ಇದಾರೆ ಅಂತ ಪ್ರೂವ್ ಮಾಡೋದಕ್ಕೆ ಜನರನ್ನೇ ಕಳಿಸ್ತಾರೆ. ಯಾಕೆ ಗೊತ್ತಾ? ಕಾಲೇಜಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ನಡು ರೋಡಲ್ಲಿ ಮಗು ತರ ಅಳ್ತಾ ಇದ್ಯಾ ಅಲ್ವಾ? ಆಗ್ಲೂ ಸರಿ. ಇವತ್ತು ನಡು ರೋಡಲ್ಲಿ ಸಾವಿನ ಮಧ್ಯೆ ಒದ್ದಾಡ್ತಿರುವಾಗ ನನ್ನನ್ನು ಕಳಿಸಿದ್ ಬೇರೆ ಯಾರೂ ಅಲ್ಲ, ಆ ದೇವರೇ. ಹೆಸರು ಚೇಂಜ್ ಮಾಡಿ ಕ್ರಿಶ್ಚಿಯನ್ ಆಗಿದೀಯಾ? ನಿನ್ನ ಕರ್ದಿದ್ದು ದೇವರು ಅಂತ ಗೊತ್ತಾದ್ಮೇಲೂ ನಿನ್ನ ಯಾಕೆ ಕರ್ದಿದಾರಂತ ಕೇಳ್ದೆ ನೀನ್ ಅನ್ಕೊಂಡಿರೋ ಜಾಗಕ್ಕೆ ಯಾಕೆ ಹೋದೆ? ಗೊತ್ತಿಲ್ಲ ಅಣ್ಣ, ಎಲ್ಲಾನು ತಿಳಿದೇ ನಡೆದೋಯ್ತು. ಗೆದ್ದಿಲ್ಲ ಅನ್ನೋದಕ್ಕೆಲ್ಲ ಸೋಲು ಅಂದ್ರೆ ಸೋಲನ್ನ ಗೆಲ್ಬೇಕು ಅನ್ನೋ ಮನ್ಸೆ ಹೋಗುತ್ತೆ. ನಾನು ಯೇಸು ಬಗ್ಗೆ ಕೇಳಿದ್ದೀನಿ, ಆದ್ರೆ ನೀನು ಅವ್ರು ಮಾತಾಡಿರೋದೇ ಕೇಳಿದೀಯಾ? ಅಯ್ಯೋ ಅಣ್ಣ, ನಿಮಗ್ ಗೊತ್ತಿಲ್ಲ. ಅಮ್ಮನ್ನ ನಾನು ನೋಡಿಲ್ಲ, ಅಪ್ಪ ನನ್ನನ್ನು ನೋಡ್ಕೊಳ್ಳಿಲ್ಲ. ಅಕ್ಕ ದಾರಿ ತೋರಿಸಿದ್ರು, ಅವಾಗಿಂದ ಓಡ್ತಾ ಇದ್ದೀನಿ. ಆವತ್ತಿಂದನೇ ಓಡೋಕ್ ಶುರು ಮಾಡಿದೆ. ಆಗ್ತಿಲ್ಲ ಅಣ್ಣ. ಓಡಿಸ್ಕೊ ಬರ್ತಾ ಇರೋದು 100 ಜನ, ಆದ್ರೆ ಓಡ್ತಾ ಇರೋದು ನಾನೊಬ್ನೇ. ಆಗ್ತಿಲ್ಲ ಅಣ್ಣ. ಊರು ಓಡಿಸ್ತು, ಪ್ರಪಂಚ ಓಡಿಸ್ತು, ಸ್ವಂತದವರು ಓಡಿಸಿದ್ರು. ಯಾಕೆ? ಮಲೇಷ್ಯಾದಲ್ಲಿ ದೇವರೇ ಓಡಿಸಿದ್ರು. ಸಂಪಾದನೆ ಮಾಡಬೇಕನ್ನೋ ಆಸೆಯಿಂದ ಇಂಡಿಯಾಗೆ ಬಂದೆ. ನನಗೆ ಅಂತ ಒಬ್ಳು ಬಂದ್ಲು ಅನ್ಕೊಂಡೆ. ಅವಳು ನನ್ನ ಮನಸ್ಸನ್ನ ದೊಡ್ಡದು ಅಂತ ನೋಡ್ದೇನೆ ನನ್ನ ಸಂಬಳ ದೊಡ್ಡದ ಅಂತ ನೋಡಿದ್ಲು. ನನಗಿಷ್ಟ ಆದವರೆಲ್ಲ ನನ್ನನ್ನು ಬಿಟ್ಟು ಹೋದ್ಮೇಲೆ ನಾಡನ್ನೇ ಕೈವಶ ಮಾಡ್ಕೋಬೇಕು ಅಂತ ರಾಜಕೀಯಕ್ಕೆ ಬಂದೆ. ಇನ್ಮೇಲೆ ನನ್ನಿಂದ ಓಡಕ್ಕಾಗಲ್ಲ ಅಣ್ಣ. ಇನ್ಮೇಲೆ ಓಡ್ಬೇಡ. ಮಲೇಷ್ಯಾದಿಂದ ದೇವರೇ ಓಡಿಸಿದ್ರು ಅಂತ ಹೇಳ್ದಿಯಲ್ಲ, ಅದನ್ ಯಾಕಂತ ಯೋಚನೆ ಮಾಡು. ಎಲ್ಲದಕ್ಕೂ ಕೊನೆ ಇದೆ. ನಾನು ಹೇಳೋದು ಕೇಳು. ಸ್ವಲ್ಪ ದಿನ ತಲೆಮರೆಸ್ಕೊಂಡು ನಮ್ಮ ಮನೇಲಿ ಬಂದಿರು. ಆಮೇಲೆ ಒಂದು ಒಳ್ಳೆ ಕೆಲಸ ನೋಡ್ಕೊಂಡು ನಿನ್ ಜೀವನ ನೀನ್ ನೋಡ್ಕೋ. ಏನು ಯೋಚನೆ ಮಾಡದೆ ನಿದ್ದೆ ಮಾಡು. ನಾನು ಹೋಗಿ ಊಟ ಎತ್ಕೊಂಡ್ಬರ್ತೀನಿ. ಅಣ್ಣವ್ರನ್ನ ನೋಡಬೇಕು. ಯಾರು ನೀವು? ಇವರು ರೂಬನ್ ಅವರ ಅಕ್ಕ. ರೂಬನ್ನ ನೋಡಬೇಕು ಅಂತ ಬಂದ್ವಿ. ಉಸಿರು ಹುಡ್ಕೊಂಡು ಸುಡ್ಗಾಡಕ್ಕೆ ಬಂದಿದ್ದೀರಾ? ನೀನ್ ಯಾರಪ್ಪ? ರೂಬನ್ನ ಫ್ರೆಂಡು. ನೀನ್ ಹೇಳ್ದ್ಯೋ ಇಲ್ವೋ, ನಾನಂತೂ ತುಂಬಾ ಹೇಳಿ ನೋಡ್ದೆ. ಈ ಕಡೆ ಬನ್ನಿ. ದೊಣ್ಣೆಯಲ್ಲಿ ಅನ್ಕೊಂಡಿರೋದು ನಿಮ್ ಒಡ ಹೊಡೆದೋ ರಕ್ತ. ಒಂದು ರಾಜಕೀಯ ಸಮಸ್ಯೆ ಬೇಗನೆ ಬೆಳೆದ್ಬಿಟ್ಟ ಅಂತ ಕೋಪದಲ್ಲಿ ದುಡ್ಡಿದ್ರೆ MLA, ಓದಿದ್ರೆ ಮಂತ್ರಿ ಆಗೋದಕ್ಕೆ ಸುಲಭ. ಸುಮ್ಮನೆ ಬಿಟ್ಬಿಡ್ತಾರ? ತುಂಬಾ ದಿನದಿಂದ ಪ್ಲಾನ್ ಮಾಡಿ ಹೊಡೆದಾಕಕ್ಕೆ ನಿರ್ಧಾರ ಮಾಡಿದ್ರು. ಮೊದ್ಲಿನ ದಿನನೇ ಹೇಳ್ದೆ ಇವೆಲ್ಲ ಬೇಡಪ್ಪ ಅಂತ. ಕೇಳಲಿಲ್ಲ. ಅಣ್ಣವ್ರಿಗೂ ಇದೆಲ್ಲ ಗೊತ್ತು. ಇವ್ರ ಕೈ ಕೆಳಗಿರೋರ್ಗೆ ದೊಡ್ಡ ದೊಡ್ಡವರ ಸಪೋರ್ಟ್ ಇದೆ. ನ್ಯಾಯ ಕೇಳ್ಬೇಕನ್ಕೊಂಡ್ ಬಂದಿದ್ರೆ ವಾಪಸ್ ಹೋಗ್ಬಿಡಿ. ಕಂಡಿಡಿದ್ರೆ ಕಣ್ಮರೆ ಮಾಡಿ ಕಾಪಾಡೋ ದಾರಿ ನೋಡ್ಕೊಳ್ಳಿ.
ರೂಬನ್ ವಾಪಸ್ ಬಂದ್ರೆ ಆಶ್ಚರ್ಯ, ಬದುಕಿದ್ರೆ ಪುಣ್ಯ. ಆದ್ರೆ ಯಾವುದೋ ಶಕ್ತಿ ಅವನನ್ನ ಕಾಪಾಡ್ಕೊಂಡೇ ಬಂದಿದೆ. ನಂಬಿಕೆ ಇಟ್ಕೊಂಡು ಹೋಗಿ. ನನ್ನ ಮಗನೇ, ನನ್ನ ಮಗನೇ, ನಾನು ನಿನ್ನ ಬಿಟ್ಟು ಹೋಗುವುದೂ ಇಲ್ಲ, ಕೈ ಬಿಡುವುದೂ ಇಲ್ಲ. ವೇದನೆಯಿಂದ ನರಳುತ್ತಿರುವವರೇ ಬನ್ನಿ, ನೀವೆಲ್ಲರೂ ನನ್ನ ಕಡೆಗೆ ಬನ್ನಿರಿ, ನಾನು ನಿಮಗೆ ಬದಲಾವಣೆಯನ್ನು ತರುತ್ತೇನೆ ಎಂದು ದೇವರಾದ ಯೇಸು ಕ್ರಿಸ್ತ ಹೇಳಿದ್ದಾರೆ. ಬಾ ಮಗನೇ, ಬಾ. ದೇವರು ನಿನ್ನ ಯಾವಾಗಲೂ ಕೈ ಬಿಡುವುದಿಲ್ಲ. ದೇವರು ಕರೆದದ್ದನ್ನ ಅರಿಯದೆ, ಅರ್ಥ ಮಾಡಿಕೊಳ್ಳದೆ, ಜೀವನದಲ್ಲಿ ಸೋತು ಬೆಂದು ಎದ್ದು ಬಂದ ಮಗನೇ, ಇನ್ನು ತಡ ಮಾಡಬೇಡ ರೂಬನ್. ದೇವರು ನಿನ್ನ ಕರೀತಿದ್ದಾರೆ. ಅನಾಥನಾಗಿ ಅಲೆದಾಡುತ್ತಿರುವಾಗ ದೇವರು ನಿನ್ನನ್ನ ಕೈ ಬಿಟ್ಟು ಬಿಟ್ರಾ? ಇಲ್ಲ ತಾನೇ, ದೇವರು ನಿನ್ನನ್ನ ಕರೀತಿದ್ದಾರೆ. ರೂಬನ್, ಇವತ್ತೇ ನಿನ್ನ ಜೀವನದಲ್ಲಿ ದೇವರಿಗೆ ಪೂರ್ತಿಯಾಗಿ ಅರ್ಪಿಸಿಕೋ. ಮತ್ತಾಯ 22:14. ಆಹ್ವಾನಿಸಲ್ಪಟ್ಟವರು ಅನೇಕರಾದರೂ ಆರಿಸಲ್ಪಟ್ಟವರು ಕೆಲವರು ಮಾತ್ರ. ನೀನು ಅಂದ್ಯಲ್ಲ, ಸಂದರ್ಭ ಸಿಕ್ತಾಗೆಲ್ಲ ಕ್ರಿಸ್ತರು ಯಾರಂತ ಪ್ರೂವ್ ಮಾಡ್ತೀನಿ ಅಂತ. ಹಾಗಲ್ವೋ? ಈ ಜಗತ್ತನ್ನು ಬಿಟ್ಟು ಹೋಗುವಾಗ ಅವ್ರು ಹೇಳಿದ ಮಾತು ಮತ್ತಾಯ 28:19-20. ಆದ್ದರಿಂದ ನೀವು ಹೋಗಿ ಎಲ್ಲ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ, ತಂದೆಯ, ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಅವರಿಗೆಲ್ಲ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದವುಗಳಿಗೆಲ್ಲ ವಿಧೇಯರಾಗುವಂತೆ ಜನರಿಗೆ ಉಪದೇಶ ಮಾಡಿರಿ. ನಮ್ಮ ಕರ್ತವ್ಯ ಮಾಡ್ತೀವಿ. ಮತ ಪ್ರಚಾರ ಮಾಡೋದಕ್ಕೆಲ್ಲ ಇದನ್ನ ಹೇಳೋದಿಲ್ಲ, ಯಾಕಂದ್ರೆ ಮತ ಅನ್ನೋದು ಇಲ್ವೇ ಇಲ್ಲ, ಅದು ಮನುಷ್ಯ ಮಾಡ್ಕೊಂಡಿರೋದು. ಯೇಸು ಎಲ್ಲರನ್ನೂ ಇಷ್ಟಪಡ್ತಾರೆ, ನೀವು ಎಲ್ಲರನ್ನೂ ಇಷ್ಟಪಡಬೇಕು ಅಂತ ಕರ್ತರೇ ಹೇಳಿದ್ದಾರೆ. ಹಬ್ಬಕ್ಕೆ ರೇಷನ್ ಅಂಗಡಿನಲ್ಲಿ 2 kg ಸಕ್ಕರೆ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಕೂಡ್ಲೆ ನಮ್ಗೆ ಗೊತ್ತಿರೋರಿಗೆಲ್ಲ ಹೇಳೋದಿಲ್ವಾ? ರಕ್ಷಣೆ ಅನ್ನೋದು ಉಚಿತವಾಗಿ ಸಿಗುವಂಥದ್ದು, ಅದ್ರ ಮೂಲಕ ಮೋಕ್ಷ ಅನ್ನೋದು ಖಂಡಿತವಾಗ್ಲೂ ಹೋಗುತ್ತೆ ಅಂತ ಗೊತ್ತಾದ್ಮೇಲೆ ಅದನ್ನ ಎಲ್ಲಾರ್ಗೂ ಹೇಳ್ದೆ ಇರೋಕ್ಕಾಗುತ್ತಾ? ಎಲ್ಲ ಮನುಷ್ಯರಿಗೂ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರಿಗೂ ಹೇಳ್ದೇನೆ ಇರೋಕ್ಕಾಗುತ್ತಾ? ಅದಕ್ಕೇನೆ ಹೇಳೋದು, ಅದಕ್ಕೆ ಹೆಸರೇ ಸುವಿಶೇಷ. ಎಲ್ಲ ಮದನೂ ಮೋಕ್ಷಕ್ಕೆ ತಾನೇ ದಾರಿ ತೋರಿಸೋದು. ಇದುವರೆಗೂ ಯಾರು ಹೇಳ್ದೇ ಇರೋದನ್ನ ಯೇಸು ಒಬ್ರೇನೆ ಹೇಳಿರೋದು.
ನಾನೇ ದಾರಿನೂ ಸತ್ಯನೂ ಜೀವನವಾಗಿರ್ತೀನಿ. ಯೇಸುನು ದೇವರ ಅವತಾರ ತಾನೆ? ಹಾಗಾದ್ರೆ ಆ ದೇವ್ರು ಯಾರು? ನಿನ್ನಲ್ಲಿರೋ ಎಲ್ಲ ಪ್ರಶ್ನೆಗಳಿಗೆ ಬೈಬಲ್ನಲ್ಲಿ ಉತ್ತರ ಇದೆ. ಅದನ್ನು ಓದಿದ್ರೆ ಸತ್ಯ ಏನು ಅಂತ ತಿಳಿಯುತ್ತೆ. ಯಾಕಂದ್ರೆ ಸತ್ಯ ಅನ್ನೋದು ಒಂದೇನೆ. ನಮಗಾಗಿ ಉಸಿರು ಬಿಟ್ಟಿದ್ದು ಯೇಸು ಒಬ್ರೇನೆ. ಅದೇನೆ ಕೃಪೆ. ಅದಕ್ಕೆ ಒಂದೇ ಆಧಾರ ನೀನು ಹೇಳೋ ಬೈಬಲೇನಾ? 2012ನೇ ವರ್ಷದಿಂದ ಈ ಭೂಮಿಲಿ ಹುಟ್ಟಿದ ಯಾರೇ ಆದ್ರೂ ಅವ್ರು ಹುಟ್ಟಿದ ದಿನದಲ್ಲಿ ಯೇಸು ಕ್ರಿಸ್ತ ಉಸಿರು ಬಿಟ್ಟ ದಿನ ಕೂಡ ಇದೆ. ಇದು ಇತಿಹಾಸ ಪೂರ್ವದ ಆಧಾರ. ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ನಿಜನೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದೀಯಾ? ಅದಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಆ ರೀತಿಯ ಸಮಯದಲ್ಲಿ ನಾನು ಜಪ ಮಾಡ್ತೀನಿ. ಜಪ ಅಂದ್ರೆ ಏನು? ದೇವ್ರ ಹತ್ರ ನೇರವಾಗಿ ಮಾತಾಡೋದು. ನೋ ಮೀಡಿಯೇಟರ್, ನೋ ಟ್ರಾನ್ಸ್ಲೇಟರ್. ಕೃಪೆ ಅಂದ್ರೆ ಜಗತ್ತಿಗೆ ಸಿಗೋ ಅದೃಷ್ಟ. ಬಯಸದೆ ಬರುವಂಥದ್ದೇ ಕೃಪೆ. ಅದು ದೇವರಿಂದ ಸಿಗುತ್ತೆ. ವಿಶ್ವಾಸ? ನೋಡೋದನ್ನ ನಂಬೋದು ನಂಬಿಕೆ, ನೋಡದೆ ತಿಳಿದು ನಂಬೋದು ವಿಶ್ವಾಸ. ರಕ್ಷಿಸು ಅನ್ನೋದು ಪಾಪದಿಂದ ಬಿಡುಗಡೆ, ನರಕದಿಂದ ಕಾಪಾಡಲ್ಪಡೋದು ಯೇಸು ಕ್ರಿಸ್ತರಿಂದ ಸಿಗುತ್ತೆ ಅಂತ ನಾನು ನಂಬ್ತೀನಿ. ಕ್ರಿಶ್ಚಿಯನ್ಸ್ಗೂ ಬೇರೆಯವ್ರಿಗೂ ವ್ಯತ್ಯಾಸ ಇದೆ ಅಂತೀಯಾ? ನಾವು ತಗೊಳ್ಳೋ ನಿರ್ಧಾರಕ್ಕೆ ನಮಗ್ ಬೇಕಾಗಿರೋದನ್ನ ಆರಿಸಿ ನೋಡ್ಕೊಳ್ಳೋದೇ ಮುಖ್ಯ. ಒಂದು ಕಾಲೇಜಲ್ಲಿ ಸೇರ್ಕೋಬೇಕು ಅಂತ ನಿರ್ಧಾರ ಮಾಡೋದು ಓದಿ ಪಾಸ್ ಮಾಡೋದಕ್ಕೆ. ಅಲ್ಲಿ ಓದೋರು ಹೇಗೆ, ಪ್ರಿನ್ಸಿಪಲ್ ಹೇಗೆ ಅಂತ ನೋಡ್ತಾನೆ ಇದ್ರೆ ಡಿಗ್ರಿ ತಗೊಳಕ್ಕಾಗಲ್ಲ, ಭವಿಷ್ಯನೂ ಹಾಳಾಗುತ್ತೆ. ಕ್ರಿಶ್ಚಿಯನ್ಸ್ನ ನೋಡ್ಬೇಡ, ಚರ್ಚನ್ನು ನೋಡ್ಬೇಡ, ಪಾಸ್ಟರ್ಸ್ನು ನೋಡ್ಬೇಡ. ಯೇಸುನ ಮೊದಲು ನೋಡು. ಅವ್ರು ಯಾರು ಅಂತ ತಿಳ್ಕೊ. ಅವಾಗ ನಾವ್ಯಾರು, ನಾವು ಹೇಗಿರ್ಬೇಕು ಅಂತ ತಿಳ್ಕೊತೀವಿ. ಆ ಜನರು ತನ್ನ ಮಗನ ಅನುರೂಪಿಗಳಾಗಿರಬೇಕೆಂಬ ತನ್ನ ಯೋಜನೆಗಳಿಗೆ ಅನುಸಾರವಾಗಿ ದೇವರು ಅವರನ್ನು ಕರೆದು ನೀತಿವಂತರನ್ನಾಗಿ ಮಾಡಿ ಅವರಿಗೆ ತನ್ನ ಮಹಿಮೆಯನ್ನು ಕೊಟ್ಟನು. ಎಷ್ಟೊಂದು ಕಷ್ಟಗಳು, ಎಷ್ಟೊಂದು ಉಪದ್ರಗಳು, ಎಷ್ಟು ಹೋರಾಟ, ಎಷ್ಟು ನೋವು, ಎಷ್ಟು ಶೋಧನೆ. ಹಾಗಿದ್ದಾಗಲೂ ದೇವರು ನನಗೆ ದಾರಿ ತೋರಿಸಿದ್ರು. ದೇವರು ನನ್ನ ಕರೆದಾಗಲೆಲ್ಲ ನಿರ್ಲಕ್ಷ್ಯ ಮಾಡಿದೆ, ಅದನ್ನ ದೊಡ್ಡದು ಅಂತ ನೆನೆಸ್ಕೊಂಡೆ. ಆದರೆ ದೇವರು ನನ್ನನ್ನು ಯಾಕೆ ಕರೆದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟು ವರ್ಷಗಳಾಯಿತು. ಮನಸ್ಸಿನಲ್ಲಿ ಆಗಿರೋ ಗಾಯಕ್ಕೆ ಅವರು ಔಷಧಿ ಎಂದು ತಿಳಿಯದೆ ಕೇವಲ ಹಣ ಸಂಪಾದನೆಯೇ ನನ್ನ ಗುರಿ ಎಂದುಕೊಂಡಿದ್ದೆ. ಆದರೆ ದೇವರು ಎಷ್ಟು ಪ್ರೀತಿ ಉಳ್ಳವರು, ಎಷ್ಟು ಕರುಣೆ ಉಳ್ಳವರು ಎನ್ನುವುದನ್ನು ತಿಳಿಯದೆ ಹೋಗಿದ್ದೆ. ಯೋನನ ತರ ಓಡಿದೆ. ದೇವರು ನನ್ನನ್ನು ಮಗನೇ ಅಂತ ಕರೆದರು. ಒಂದೊಂದು ಕೂಗನ್ನು ನಾನು ನಿರಾಕರಿಸಿದ್ದೆ. ಒಂದನೇ ಪೇದರು 5:7 ವಚನದಲ್ಲಿ, ನಿಮ್ಮ ಚಿಂತೆಗಳನ್ನೆಲ್ಲ ಅವರ ಮೇಲೆ ವಹಿಸಿಬಿಡಿ, ನನ್ನನ್ನು ಕೂಗಿದ ದೇವರು ನಿಮ್ಮನ್ನು ಕೂಗುವನು, ನನ್ನನ್ನು ಕಾಪಾಡಿದ ದೇವರು ನಿಮ್ಮನ್ನು ಕಾಪಾಡುವನು. ಕಳೆದುಕೊಳ್ಳೋದು ಹೇರಳವಾಗಿದ್ರು, ಆದರೆ ಕಳೆದುಕೊಂಡದ್ದನ್ನು ಮತ್ತೆ ಕೊಡ್ತಾರೆ ಎನ್ನುವುದನ್ನ ಮರೆತು ಬಿಡಬೇಡಿ. ಯೆಹೋವನ ತರ ಸೈತಾನನು ದೇವರ ಅನುಮತಿಯೊಂದಿಗೆ ನಮ್ಮನ್ನು ಸಂಶೋಧಿಸುತ್ತಾನೆ, ಆದರೆ ಕಳೆದುಕೊಂಡಿದ್ದು ಮತ್ತೆ ಸಿಗುತ್ತೆ, ಅಗತ್ಯಕ್ಕಿಂತ ಜಾಸ್ತಿಯೇ ಸಿಗುತ್ತೆ. ಇದು ನಾನು ನನ್ನ ಬಾಳಿನಲ್ಲಿ ಕಂಡ ಸಾಕ್ಷಿ. ತಮ್ಮ ಸ್ವಂತ ಮಗನಾದ ಕುಮಾರನನ್ನೇ ಅವರು ತಮಗಾಗಿ ಕೊಟ್ಟಿದ್ದಾರೆ. ಯಾರು ಈ ಕುಮಾರನಾಗಿ ಯೇಸು ಕ್ರಿಸ್ತರನ್ನ ವಿಶ್ವಾಸಿಸುತ್ತಾರೋ ಅವರುಗಳು ಈ ಭೂಮಿಯಿಂದ ಒಂದು ಬಾರಿಯೂ ಅಳಿದು ಹೋಗದೆ ದೇವರು ನಮಗೆ ಕೊಡುತ್ತಿದ್ದಾರೆ. ಅವನೊಬ್ಬನೇ ಕುಮಾರನನ್ನ ದೇವರು ಈ ಭೂಮಿಗೆ ಪ್ರೀತಿಯಿಂದ ಕೊಡುತ್ತಾರೆ. ಒಂದು ವೇಳೆ ನಿಮ್ಮ ಜೀವನದಲ್ಲಿ
ಈ ಯೇಸುವನ್ನ ನಿಮ್ಮ ಹೃದಯದಲ್ಲಿ ನೆನೆದುಕೊಳ್ಳುವುದೇ ಆದರೆ, ಈ ಯೇಸುವೇ ನಿಮ್ಮನ್ನು ಸ್ವತಃ ರಕ್ಷಕನಾಗಿ ನಿಮ್ಮನ್ನು ಕಾಯುತ್ತಾನೆ ಎನ್ನುವುದಾದರೆ, ಈ ಭೂಮಿಯಲ್ಲಿನ ದಾರಿಗಳಲ್ಲಿ ನೀವು ಅಳಿಯುವುದಿಲ್ಲವಾದರೆ, ನೀವುಗಳು ಈ ಭೂಮಿಯಲ್ಲಾದರೂ ಸರಿ, ಪರಲೋಕದಲ್ಲಾದರೂ ಸರಿ, ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯನ್ನ ಕಾಣುತ್ತೀರಾ. ನಿಮ್ಮ ಸೋಲಿನ ಮಧ್ಯದಲ್ಲೇ ಜಯವನ್ನ ಇಟ್ಟಿರುತ್ತಾರೆ. ಆ ಯೇಸುವಿಗೆ ಎಲ್ಲರೂ ಅಲೆಲೂಯ ಅಂತ ಹೇಳಿ ನಿಮ್ಮ ಎಲ್ಲ ಬೇಕು ಬೇಡುಗಳನ್ನ ಆ ಯೇಸುವು ಈಡೇರಿಸುತ್ತಾರೆ. ಬನ್ನಿ ಆರಾಧಿಸೋಣ. ಯೇಸು ಖಂಡಿತ ನಿಮ್ಮನ್ನು ಕಾಪಾಡುತ್ತಾರೆ. ಪ್ರಿಯ ಬಾಂಧವರೇ, ನೀವು ಕಥೆಯಲ್ಲಿ ನೋಡಿದಂಥ ರೂಬನ್ ಎಂಬಾತ ಇವರೇ. ಇವರ ಜೀವನದಲ್ಲಿ ನಡೆದ ಒಂದು ನಿಜವಾದ ಘಟನೆಯೇ ಇವತ್ತು ನೀವು ನೋಡಿರೋದು. ಅವರ ಸಹೋದರಿಯನ್ನ ಹುಡುಕುತ್ತಿರುವುದು ಈ ಕಥೆಯಲ್ಲಿ ನಿಮಗೆ ಹೇಳಲಾಗಿದೆ. ಅವರ ಸಹೋದರಿಯನ್ನ ಇನ್ನೂ ಅವರು ಹುಡುಕೋದಕ್ಕಾಗಿಲ್ಲ. ಒಂದು ಕಲ್ಪನೆಯ ಕಥಾಪಾತ್ರವಾಗಿ ಈ ಕಥೆಯನ್ನ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಆ ಪಾತ್ರವನ್ನ ಸೃಷ್ಟಿಸಲಾಯಿತು. ಆದರೆ ಇವರನ್ನ ಭೇಟಿ ಮಾಡಿ ಯೇಸು ಇವರನ್ನ ಬದಲಾಯಿಸಿದ್ರು. ಅವರು ಹುಡುಕ್ತಾ ಇರುವಂತಹ ಸಹೋದರಿಯು ಖಂಡಿತವಾಗಿಯೂ ಸಿಗ್ತಾರೆ ಅಂತ ವಿಶ್ವಾಸದಿಂದ, ನಂಬಿಕೆಯಿಂದ ಇನ್ನೂ ಸಹ ಜಪಿಸ್ತಾ ಇದ್ದಾರೆ. ಪ್ರಿಯ ಬಾಂಧವರೇ, ಈ ಚಿತ್ರದಲ್ಲಿ ನೀವು ನೋಡಿದ ಈ ಕತೆ ಯಾರ್ದಂದ್ರೆ ನನ್ನ ಜೀವನದಲ್ಲಿ ನಡೆದ ಒಂದು ಸತ್ಯವಾದ ಘಟನೆ. ಮುಖ್ಯವಾಗಿ ಯೋಹಾವಿನ ರೀತಿ ಹಿಂದೆ ಸರಿಯುವ ಅನ್ನೋ ಸಂಭವವನ್ನು ನೀವು ಈ ಚಿತ್ರದಲ್ಲಿ ನೋಡಿರ್ತೀರಾ. ಅದು ನನ್ನ ಜೀವನದಲ್ಲಿ ಸೆಪ್ಟೆಂಬರ್ 13ರಂದು 2006ನೇ ಇಸ್ವಿನಲ್ಲಿ ಸಹೋದರ ಡಾಕ್ಟರ್ ಜಾನ್ ಜೋಸೆಫ್ ನನ್ನ ಹೆಸರನ್ನ ಹೇಳಿ ಕರೆದ್ರು. ಅವರು ನನ್ನ ಕರೆಯುವಾಗ ನನ್ನ ಜೀವನ ಉದ್ಯೋಗದಲ್ಲಿ ದರಿದ್ರ ಇರುವಂಥ ಒಂದು ಸನ್ನಿವೇಶ ಬಂದಿತ್ತು. ಅದು ಮಾತ್ರ ಅಲ್ಲ, ಭಯ, ಭವಿಷ್ಯದ ಬಗ್ಗೆ ಕುರಿತು ನನ್ನ ಜೀವನದಲ್ಲಿ ಏನ್ ಬೇಕು ಎಂದು ಗೊತ್ತಿಲ್ಲದೆ ಇರೋ ಒಂದು ಸಂದರ್ಭ. ಆದ್ರೆ ಆ ದಿನಾನೇ ನನ್ನ ಜೀವನದಲ್ಲಿ ಈ ಬೇಡಿಕೆಗಳಿಗಿಂತಲೂ ಹೆಚ್ಚಾಗಿ ಯೇಸು ನನ್ನ ಹೃದಯಕ್ಕೆ ಬೇಕು, ಯೇಸು ನನ್ನ ಜೀವನಕ್ಕೆ ಬೇಕು, ಅವರೇ ಎಲ್ಲಾ ಬೇಡಿಕೆಗಳಿಗಿಂತ ಇನ್ನೂ ಹೆಚ್ಚು ಬೇಡಿಕೆ ಅಂತ ತಿಳಿದು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯೇಸುನಲ್ಲಿ ನಾನು ಅರ್ಪಿಸ್ಕೊಂಡೆ. ಯೇಸುನಲ್ಲಿ ಅರ್ಪಿಸ್ಕೊಂಡ್ಮೇಲೆ ಒಂದು ವಚನ ನನಗೆ ಹೇಳ್ತು, ಯಾರು ಮನಪೂರ್ವಕವಾಗಿ ಆರಾಧಿಸ್ತಾರೋ ಅವನು ಜ್ಞಾನ ಉಳ್ಳವನು. ಆಗ ನನಗೆ ಕೆಲಸ ಇಲ್ಲ, ಪರ್ಸಲ್ಲಿ ₹1 ಕಾಸು ಕೂಡ ಇಲ್ಲ. ಆಗ ರೋಡಲ್ಲಿ, ಬಸ್ ಸ್ಟಾಪಲ್ಲಿ, ಟ್ರೈನಲ್ಲಿ ರೋಡ್ಗಳನ್ನ ತಿರುಗಿ ಗ್ರಾಮಗಳಿಗೆ ಹೋಗಿ ದೇವರ ಪ್ರೀತಿನ ಎಲ್ಲರೂ ಹಂಚ್ಕೊಳ್ಬೇಕು ಅಂತ ಹೇಳಿ ಅಲ್ಲಲ್ಲಿ ನಾನು ಪೇಪರ್ಗಳನ್ನ ಹಂಚುತ್ತಾ ಇದ್ದೆ. ಕರುಣೆಯಿಂದ ತುಂಬಿರೋ ಬ್ರದರ್ ಮೋಹನ್ ಸಿ ಲಾಸರಸ್ ಅಂಕಲ್ ಅವರು ಒಂದು ಕಾರ್ಯಕ್ರಮನ ಮುಗಿಸಿ ಆಚೆ ಕಡೆ ಹೋಗುವಾಗ ಕೈಯನ್ನ ಹಿಡಿದು ಕೇಳ್ದೆ, ಜೀವನದಲ್ಲಿ ನಾನು ಒಳ್ಳೆ ಕಾರ್ಯನ ಮಾಡ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ದೆ. ಅವ್ರು ಹೇಳಿದ್ರು, ತಮ್ಮ 30 ನಿಮಿಷ ನೀವು ಯೇಸು ಜೊತೆ ಮಾತಾಡಿ, 30 ನಿಮಿಷ ನೀವು ದೇವರ ಸುವಾರ್ತೆಗಳನ್ನ ಓದಿ ಅಂತ ಹೇಳಿದ್ರು. ಆಗ ನಾನು ಸತತವಾಗಿ ಮಾಡ್ತಾ ಹೋದೆ. 2010ನೇ ಇಸ್ವಿನಲ್ಲಿ ಡಿಸೆಂಬರ್ 3ನೇ ತಾರೀಕು ನನಗೂ ಮತ್ತೆ ನನ್ನ ಮಡದಿ ಎಸ್ತಳಿಗೂ ಮದುವೆ ನಡೆದು ದೇವರು ನನಗೆ ಮದುವೆ ಕಾರ್ಯವನ್ನ ಮಾಡಿ ಆಶೀರ್ವಾದ ಮಾಡಿದ್ರು. ಆಮೇಲೆ ಅಕ್ಟೋಬರ್ 27ನೇ ತಾರೀಕು ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. ಆ ಮ್ಯಾನೇಜರ್ ಕೆಲಸನ ರಿಸೈನ್ ಮಾಡಿಬಿಟ್ಟು ದೇವರ ಕಾರ್ಯದಲ್ಲಿ ನಾನು ಸತತವಾಗಿ ಮುಳುಗೋಗ್ತಾ ಇದ್ದೆ. ಹೆಜ್ಜೆ ಇಡ್ತಾ 2 ತಿಂಗಳ ನಂತರ ಅದೇ ಡಿಸೆಂಬರ್ ತಿಂಗಳು 3ನೇ ತಾರೀಕು ದೇವರು ಒಂದು ಅದ್ಭುತವಾದ ಒಂದು ಮಗುವನ್ನ ಕೊಟ್ಟರು. ಜೂನೆಸ್ ಇವ್ಯಾಂಜಲಿನ್ ಅಂತ ಹೆಸರಿಟ್ಟಿದ್ದೀನಿ. ಇಷ್ಟು ಕಾಲದಿಂದ ನನಗೆ ದೇವರು ಆಶೀರ್ವಾದ ಮಾಡಿ ಸಂತೋಷ ತಂದು, ಸಮಾಧಾನ ತಂದು, ನೆಮ್ಮದಿಯಿಂದ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಆಶೀರ್ವಾದ ಮಾಡಿದ ಯೇಸು ಕ್ರಿಸ್ತು ನಿಮಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಆಶೀರ್ವಾದ ಮಾಡ್ತಾರೆ. ಅವರು ಪಕ್ಷಪಾತ ಮಾಡದೇ ಇರುವಂತಹ ದೇವರು. ಒಬ್ಬ ಅನಾಥಂತರ, ಒಬ್ಬ ಭಿಕ್ಷುಕಂತರ, ಒಬ್ಬ ಹುಚ್ಚುಂತರ ನನ್ನ ಜೀವನ ಸಾಗುವಾಗ ಆ ಯೇಸು ನನ್ನ ಹುಡ್ಕೊಂಡು ಬಂದ್ರಲ್ವಾ, ಇವಾಗ ಅದೇ ಯೇಸು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಈ ಯೇಸುವನ್ನ ನಿಮ್ಮ ಹೃದಯದಲ್ಲಿ ಅರ್ಪಿಸ್ಕೊಂಡ್ರೆ ನಿಮ್ಮನ್ನ ಬೆಳೆಸೋದ್ ಮಾತ್ರ ಅಲ್ಲ, ನಾನ್ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅದು ಪರಲೋಕವಾಗಿರುತ್ತೆ, ಅದು ಮಹಿಮೆಯಾಗಿರುತ್ತೆ, ಅದು ಸಂತೋಷವಾಗೂ ಇರುತ್ತೆ. ಗಾಡ್ ಬ್ಲೆಸ್ ಯು. ನೋಡಿ, ಆ ಸಹೋದರ ರೂಬನ್ ಅವರ ಜೀವನದಲ್ಲಿ ದೇವರು ಅವರ ಮೇಲೆ ಪ್ರೀತಿ ತೋರಿಸಿ ಅವರನ್ನ ಕರೆದು ಆಶೀರ್ವಾದ ಮಾಡುವುದಕ್ಕೋಸ್ಕರ ತುಂಬಾ ಸಲ ಭೇಟಿ ಮಾಡಿದ್ರು. ಯೇಸು ಎಷ್ಟು ಪ್ರೀತಿಯುಳ್ಳವರು ನೋಡಿ. ತಂದೆ ತಾಯಿಯ ಪ್ರೀತಿ ಇಲ್ಲದಿರುವಾಗ ಒಬ್ಬ ಅನಾಥನಾಗಿ ನಿಂತಿದ್ದ ಸಹೋದರನನ್ನ ದೇವರು ಇಷ್ಟಪಟ್ಟು ಅವರನ್ನ ಕರೆದು ಇವತ್ತು ಆಶೀರ್ವದಿಸಿ ನೆಮ್ಮದಿಯಾಗಿಟ್ಟಿದ್ದಾರೆ. ಆದರೆ ತುಂಬಾ ಸಲ ದೇವರು ಅವರನ್ನ ಕರೆಯುವಾಗ ಆ ಕರೆಯುವುದನ್ನ ಅವರು ಅರ್ಥ ಮಾಡಿಕೊಳ್ಳಿಲ್ಲ. ಯೇಸುವೇ ನನ್ನನ್ನು ಕರೀತಿದ್ದಾರೆ, ಅವರು ನನ್ನನ್ನು ಆಶೀರ್ವದಿಸೋದಕ್ಕೆ ಕರೀತಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳಿಲ್ಲ. ಆದರೆ ಒಂದು ದಿನ ದೇವರು ಭೇಟಿ ಮಾಡ್ತಾರೆ ಅಂತ ಅರ್ಥ ಮಾಡಿಕೊಂಡಾಗ
ಆ ಯೇಸು ಕ್ರಿಸ್ತನ ಮೂಲಕವಾಗಿ ಒಂದು ದೊಡ್ಡ ಸಮಾಧಾನವನ್ನು, ಇಷ್ಟು ದೊಡ್ಡ ಆಶೀರ್ವಾದವನ್ನ ಅವರು ಪಡೆದುಕೊಂಡ್ರು. ತನ್ನ ಜೀವನವನ್ನ ಯೇಸುವಿನಲ್ಲಿ ಅರ್ಪಿಸಿಕೊಳ್ಳುವಾಗ ಇವತ್ತು ಎಷ್ಟು ಜನಕ್ಕೆ ಆಶೀರ್ವಾದವಾಗಿ ದೇವರು ಅವರನ್ನ ಬದಲಾಯಿಸಿದ್ದಾರೆ ನೋಡಿ. ನಿಮ್ಮನ್ನೂ ಸಹ ಯೇಸು ಇಷ್ಟಪಡ್ತಾರೆ. ನಿಮ್ಮನ್ನೂ ಅವರು ಪ್ರೀತಿಯಿಂದ ಕರೀತಾರೆ. ನನ್ನೆಡೆಗೆ ಬನ್ನಿ, ಬದಲಾವಣೆ ತರ್ತೀನಿ ಅಂತ ಎಲ್ಲರನ್ನೂ ಅವರು ಕರೀತಾರೆ. ಅವರಿಗೆ ಜಾತಿ ಮತ ವ್ಯತ್ಯಾಸ ಯಾವುದೂ ಗೊತ್ತಿಲ್ಲ. ಅವರ ಕರೆಯ ಕೂಗಿಗೆ ಓಗೊಟ್ಟು ಯಾರೇ ಬಂದರೂ ಅವರನ್ನ ಮನ್ನಿಸಿ ಸಮಾಧಾನವನ್ನೂ ಆಶೀರ್ವಾದವನ್ನೂ ಅವರು ಕರುಣಿಸ್ತಾರೆ. ನಿಮ್ಮನ್ನೂ ಸಹ ಅವರು ಕರೀತಿದ್ದಾರೆ. ಒಂದ್ ವೇಳೆ ನೀವು ಅಂದುಕೊಳ್ಳಬಹುದು, ಈ ಯೇಸು ಕ್ರಿಸ್ತ ಸಹೋದರ ರೂಬನ್ ಅವರನ್ನ ಭೇಟಿ ಮಾಡಿದ ರೀತಿ ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡ್ಲಿ ಅಂತ ನೀವು ಅಂದ್ಕೊಳ್ತಿರಬಹುದು. ಹಾಗಲ್ಲ ಪ್ರಿಯ ಬಾಂಧವರೇ. ಒಬ್ಬೊಬ್ಬರನ್ನೂ ಯೇಸು ಕರೆಯುವ ರೀತಿ, ಭೇಟಿ ಮಾಡುವ ರೀತಿಯೂ ಬದಲಾಗಿರುತ್ತೆ. ಈಗ ನೋಡಿ, ಈ ಟೆಲಿಫಿಲ್ಮ್ ಮೂಲಕವಾಗಿ ನಿಮ್ಮ ಜೊತೆ ದೇವರು ಮಾತನಾಡುತ್ತಿದ್ದಾರೆ. ದೇವರು ಇದರ ಮೂಲಕವಾಗಿ ನಿಮಗೆ ಪ್ರೀತಿಯನ್ನ ತೋರಿಸ್ತಿದ್ದಾರೆ. ನೀವು ಅವರಲ್ಲಿಗೆ ಬಂದು ಆಶೀರ್ವಾದವನ್ನ ಪಡೆಯಲು ಕರೆಯುತ್ತಿದ್ದಾರೆ. ಅವರು ಎಲ್ಲರ ಎದುರು ಬಂದು ನೇರವಾಗಿ ದರ್ಶನವನ್ನ ಕೊಡೋದಿಲ್ಲ. ದೇವರು ಕೆಲವು ಸಂದರ್ಭಗಳ ಮೂಲಕವಾಗಿ ಭೇಟಿ ಮಾಡ್ತಾರೆ. ಒಂದು ಹಾಡಿನ ಮೂಲಕ, ಒಂದು ಸಾಕ್ಷಿಯ ಮೂಲಕ, ಒಂದು ಕೂಟಕ್ಕೆ ಹೋಗುವ ಮೂಲಕ, ಒಂದು ಟಿವಿಯಲ್ಲಿ ಮಾಡಿರೋದನ್ನ ನೋಡುವ ಮೂಲಕ ದೇವರು ನಿಮ್ಮನ್ನ ಕರೀತಾರೆ. ಆದ್ರೆ ಈಗ ಈ ಕಾರ್ಯಕ್ರಮವನ್ನ ನೀವು ನೋಡುತ್ತಿರುವಾಗ, ಈ ಸಂದರ್ಭವನ್ನ ನೋಡುತ್ತಿರುವಾಗಲೇ ದೇವರು ನಿಮ್ಮನ್ನ ಕರೀತಿರ್ತಾರೆ. ನೀವು ಅರ್ಪಿಸಿಕೊಂಡ್ರೆ ಸಾಕು. ದೇವರಾದ ಯೇಸು ನನ್ನನ್ನ ಕರೀತಿದ್ದಾರೆ ಅಂತ ಅರ್ಪಿಸಿಕೊಂಡ್ರೆ ನಿಜವಾದ ಒಂದು ಆಶೀರ್ವಾದವನ್ನ, ಸಂತೋಷವನ್ನ ಪಡೆದುಕೊಳ್ತೀರಿ. ಯೇಸು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಅಂತ ಇದರ ಮೂಲಕವಾಗಿ ಹೇಳ್ತಿದ್ದಾರೆ. ನಿಮ್ಮ ಜೀವನವನ್ನ ಯೇಸುವಿನಲ್ಲಿ ಅರ್ಪಿಸಿಕೊಳ್ತೀರಾ? ಒಂದು ವೇಳೆ ನಿಮ್ಮ ಜೀವನದಲ್ಲಿ ಯಾಮಾರಿದ್ರೆ ಪ್ರೀತಿಗಾಗಿ ಹಂಬಲಿಸಿ. ನನ್ನ ಯಾರೂ ಇಷ್ಟಪಡ್ತಿಲ್ಲ, ಯಾರೂ ಅರ್ಥ ಮಾಡಿಕೊಳ್ತಿಲ್ಲ, ಯಾಕೆ ನಾನು ಈ ಜೀವನವನ್ನ ಬಾಳ್ತಾ ಇದ್ದೀನಿ ಅಂತ ಮನಸ್ಸು ಒಡೆದು ಹೋಗಿರಬಹುದು. ಯೇಸುವಿನಲ್ಲಿ ನಿಮಗೆ ನಂಬಿಕೆ ಇರಲಿ. ಅವರೇ ನಿಮ್ಮನ್ನ ಬೆಳೆಸೋದು, ಆಶೀರ್ವದಿಸ್ತಾರೆ. ನೀವು ಅನೇಕರಿಗೆ ಸಮಾಧಾನದ ಆಶೀರ್ವಾದವಾಗಿ ಇರುವಂತೆ ನಿಮ್ಮನ್ನ ಬದಲಾಯಿಸ್ತಾರೆ. ಈ ರೂಬನ್ ಸಹೋದರನಿಗೆ ಮಾಡಿದ ದೇವರು ನಿಮಗೂ ಮಾಡಲು ಇಷ್ಟಪಡ್ತಾರೆ. ದೇವರು ಕರೀತಾ ಇರೋದು ಗೊತ್ತಾಗ್ತಾ ಇದೆ, ಆದ್ರೆ ಇಷ್ಟೊಂದು ಕಷ್ಟ ಇದೆಯಲ್ಲ ಅಂತ ನೀವು ಯೋಚನೆ ಮಾಡ್ತಿರಬಹುದು. ನೋಡಿ, ವೇದ ವಚನ ಏನ್ ಹೇಳುತ್ತೆ. ರೋಮರ್ 8ನೇ ಅಧ್ಯಾಯ 28ನೇ ವಚನದಲ್ಲಿ, ಅಂದು ದೇವರು ತನ್ನನ್ನು ಪ್ರೀತಿಸುವವರ ಒಳ್ಳೆಯದಕ್ಕಾಗಿ ಪ್ರತಿಯೊಂದು ಕಾರ್ಯವನ್ನೂ ಅನುಕೂಲ ಮಾಡುತ್ತಾನೆಂದು ನಮಗೆ ಗೊತ್ತಿದೆ. ಈಗ ನಿಮಗೆ ಕಷ್ಟವಾಗಿ ಅನಿಸಬಹುದು, ಮುಂದೆ ಚೆನ್ನಾಗಿರುತ್ತೆ. ಸಹೋದರ ರೂಬನ್ ನಡೆದು ಬಂದ ದಾರಿ ನೋಡಿ. ದೇವರು ಅವರನ್ನ ಪ್ರೀತಿಸುವ ಹಾಗೆ, ಅವರನ್ನ ಇಷ್ಟಪಡುವಾಗ ಎಷ್ಟು ಕಷ್ಟಗಳು, ಅದು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಮುಕ್ತಾಯ ಚೆನ್ನಾಗಿರುತ್ತೆ, ಮುಕ್ತಾಯ ಆನಂದವಾಗಿರುತ್ತೆ, ಮುಕ್ತಾಯ ಆಶೀರ್ವಾದವಾಗಿರುತ್ತೆ. ಅದಕ್ಕಾಗಿಯೇ ತಾನೇ ದೇವರು ನಿಮ್ಮನ್ನೂ ಕರೀತಿದ್ದಾರೆ. ನಿಮ್ಮನ್ನೂ ಅರ್ಪಿಸಿಕೊಳ್ತೀರಾ? ನೀವು ಅನೇಕರಿಗೆ ಆಶೀರ್ವಾದವಾಗಿರುವಂತೆ ಅವರು ನಿಮ್ಮನ್ನು ಆಶೀರ್ವದಿಸಿ ಮಹಿಮೆ ಪಡಿಸುತ್ತಾರೆ. ಆಮೇನ್.